ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಾವು ಅದಕ್ಕೆ ಇವತ್ತು ವೇಟಿಂಗ್ ಬಿಜೆಪಿ ಇರೋರೆಲ್ಲ ಇದು ಜೆಡಿಎಸ್ ಇರೋರೆಲ್ಲ ಬಿಜೆಪಿ ಬಂದ್ಬಿಟ್ಟಿರ್ತಾರೆ, ಮತ್ತೆ ಜೆಡಿಎಸ್ ಅವ್ರಿಗೆ ಎಲ್ಲಿ ಸಿಗ್ತಾರೆ ವೋಟ್ ಬ್ಯಾಂಕ್? ಅದೇ ಸರ್, ಈಗ ಬೇರೆ ಪಕ್ಷಗಳು ಜನಪ್ರತಿನಿಧಿಗಳೇ ನಮ್ಮನ್ನ ಕರೀತಾರೆ, ಸರ್ ಬನ್ನಿ ಸರ್ ನೀವು ನಮ್ಮ ಜೊತೆ ಇರಿ ಅಂತ ಇವತ್ತೂ ಕರೀತಾರೆ. ಬಟ್ ಆದ್ರೂ ಕೂಡ ನಾವು ಎಲ್ಲೂ ಹೋಗ್ತಾ ಇಲ್ಲ, ತಟಸ್ಥವಾಗಿದ್ದೀವಿ. ಮತ್ತೆ ನಾನು ಅಡ್ವೊಕೇಟ್ ಪ್ರೊಫೆಷನ್ ಬಗ್ಗೆ, ನಾನು ವಕೀಲ ವೃತ್ತಿ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಅಂತೇಳಿ ಈ ರೀತಿ ಆಗ್ತಕ್ಕಂಥ ಕೆಲಸ ಆಗ್ತದೆ ಸರ್. ಸರ್ ಇನ್ನೊಂದು ಮೇನ್ ಉದ್ದೇಶ ಅಂದರೆ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ಬೇಕು ಅನ್ಕೊಂಡಿದ್ದೆ. ಒಬ್ಬ ನಾರ್ಮಲ್ ಮನುಷ್ಯನ MLA ಮಾಡಿದ್ರು ನಮ್ಮ ಚಿಕ್ಕಬಳ್ಳಾಪುರ ಜನತೆ, ಬಟ್ ಆದ್ರೂ MLA ಆದ್ರೂ ಎಲ್ಲ ಸ್ವಂತ ಪಾರ್ಟಿಯವ್ರು ಆಗ್ಬೋದು, BJP ಅವ್ರು ಆಗ್ಬೋದು, ಎಲ್ಲರ ಸೇರಿ ಒಬ್ಬರ ಮೇಲೆ ಟಾರ್ಗೆಟ್ ಮಾಡ್ತಾವ್ರೆ. ಪ್ರದೀಪ್ ಈಶ್ವರ್ನ ಟಾರ್ಗೆಟ್ ಮಾಡೋದು ನೀವು ಯಾವ ಥರ ನೋಡ್ತಾ ಇದ್ದೀರಾ ಸರ್? ಯಾವ ಥರ ಅನ್ಬೋದು ನಿಮ್ಮ ಅನಿಸಿಕೆನು? ಅಲ್ಲ, ಇದು ನಾನು ಆಗಲೇ ಹೇಳಿದ್ನಲ್ಲ ಸರ್, ಈಗ ಯಾವುದೇ ಒಬ್ಬ ನಾಯಕ ಇದು ರಾಜಕಾರಣದಲ್ಲಿ ಎಲ್ಲ ರೀತಿಯಾದಂಥನೂ ಕೂಡ ಅಡೆತಡೆಗಳು ಮತ್ತು ಟಾರ್ಗೆಟ್ಗಳು ಮತ್ತು ತಂತ್ರಗಾರಿಕೆಗಳು ಅದು ಸಾಮಾನ್ಯವಾಗಿ ಬರ್ತಾನೆ ಇರ್ತದೆ. ಅದರಲ್ಲಿ ಎಕ್ಸ್ಪೆಷಲಿ ಈ ಹಿಂದುಳಿದ ವರ್ಗದವ್ರು, ಅದು SC ST ಆಗ್ಬೋದು ಅಥವಾ ಬೇರೆ ಅದರ್ ಕಮ್ಯುನಿಟಿ ಏನಂತೀವಿ ಅದನ್ನೆಲ್ಲ ಹಿಂದುಳಿದ ವರ್ಗಗಳು ಅದು ಯಾವುದೇ ಆಗ್ಬೋದು, ಅವು ಮೇಲೆ ನಡೀತದೆ. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲಿ ಬೆಳೆದು ಬಂದರೆ ನಾಳೆ ದಿನ ನಮಗೆ ರಾಜಕಾರಣಕ್ಕೆ ಇನ್ನೊಂದಕ್ಕೂ ಚ್ಯುತಿ ಆಗ್ತದೆ ಅಂತ ಹೇಳ್ಬಿಟ್ಟು ಇದು ನಡ್ಕೊಳ್ತಾ ಬರ್ತಾ ಇದೆ. ಈಗ ನಾನು ಕೂಡ ಒಬ್ಬ ಜನಪ್ರತಿನಿಧಿ ಆಗಿದ್ದೆ. ಈಗ ನಾವು ಕೂಡ ಆದಾಗ ಒಂದು ನಮ್ಮ ಸರ್ವಿಸ್ಸು ಅಥವಾ ನಮ್ಮ ಇದನ್ನು ನೋಡಿ ಕೆಲವರು ಖುಷಿ ಪಡೋರು ಇದ್ದಾರೆ, ಕೆಲವರು ಏನಪ್ಪ ಇವು ಬೆಳೀತಾ ಇದ್ದಾನೆ ಅಂತಕ್ಕಂಥದ್ದು. ಬಟ್ ನಾವು ಅವನ್ನೆಲ್ಲ ನಾನು ಹೇಳ್ತಕ್ಕಂಥದ್ದು ಒಂದೇ ಮಾತೆ ಸರ್, ನನ್ನ ಲೈಫಲ್ಲೂ ಕೂಡ ನನಗೆ ಎಷ್ಟೋ ಅಡೆತಡೆಗಳು ಬಂದಿದ್ದಾವೆ, ನಾವು ಕೇರ್ ಮಾಡಿಲ್ಲ, ಡೋಂಟ್ ಕೇರ್ ಅಂತ ಹೇಳಿದ್ವಿ. ಅದು ಯಾರೇ ಆಗ್ಬೋದು, ಡೋಂಟ್ ಕೇರ್. ಬಟ್ ನಾವು ಕರೆಕ್ಟಾಗಿರಬೇಕು, ನಾವು ಕರೆಕ್ಟ್ ವೇಯಲ್ಲಿ ಹೋಗ್ಬೇಕು, ಅಷ್ಟೇ ನಾನು ಹೇಳ್ತಕ್ಕಂಥದ್ದು. ನಾವು ಹೋಗೋ ವೇ ಕರೆಕ್ಟಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ತಕ್ಕಂಥದ್ದು, ಅದು ಹೋಗ್ತಕ್ಕಂಥದ್ದು ಇದಾಗಬೇಕು. ಆದರೆ ಪ್ರದೀಪ್ ಈಶ್ವರ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಮಾಧ್ಯಮಗಳಲ್ಲಿ ಒಂದು 2-3 ಹೇಳಿದ್ರು ಸರ್, ಆಚೆ ಬರಲ್ಲ, ಮಾತಾಡಲ್ಲ. ಅವ್ರಂದ್ರು ಒಂದೇ ಸಮುದಾಯವರೇ ಚಿಕ್ಕಬಳ್ಳಾಪುರ ಜಿಲ್ಲೆನ ಆಡಳಿತ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ಇವರು 5ನೇ ಹುಡುಗ ಅಂತ ಬಿಟ್ಟು ಇವ್ರು ಆಚೆ ಬಂದು ಪ್ರಚಾರ ಮಾಡ್ಕೊಂತವ್ರೆ. ಸೊ ಇವ್ರನ್ನ ಇಲ್ಲಿ ತುಳ್ದಾಗ್ಬಿಟ್ರೆ ಮತ್ತೆ ನೆಕ್ಸ್ಟ್ ಎಲ್ಲ ನಮ್ದು ಒಂದೇ ಸಮುದಾಯ ಇರ್ತದೆ ಎಂಟರ್ ಜಿಲ್ಲಾ ಪೂರ್ತಿ ಅನ್ನೋದು ಅವ್ರ ಉದ್ದೇಶ ಅನ್ನೋದು ಒಂದು ಮಾತು ನಾನು ಕೇಳಿದ್ನಿ ಸರ್. ಒಂದು ಮಾತು ಹೇಳ, ಪ್ರದೀಪ್ ಈಶ್ವರು ಇವತ್ತು MLA ಆಗಿದ್ದಾನೆ, ಮುಂದೆ ಏನು ಆಗ್ತಾನೋ ಇಲ್ಲ ಅಥವಾ ಆಗ್ತಾರೋ ಅದು ಮುಂದೆ ಜನ ನಿರ್ಣಯ ಮಾಡ್ತಾರೆ, ಇದು ಮಾಡ್ತಾರೆ. ಆದ್ರೂ ಏನೂ ಇಲ್ದಿರೋ ವ್ಯಕ್ತಿ MLA ಆದ್ನು. ಬಟ್ ಅದು ಆಗ್ಬೇಕಾದ್ರೆ ಒಂದು ಇತಿಹಾಸ ಇದೆ. ಅದೊಂದು 2 ನಿಮಿಷ ಹೇಳ್ಬಿಡ್ತೀನಿ ನಿಮ್ಗೆ. ನವೀನ್ ಕಿರಣ್ ಅವರು ಇಂಡಿಪೆಂಡೆಂಟ್ ಆಗಿ ಹಾಕಿದ್ರು, ನಾವು JDS ಅಲ್ಲಿ ಇದ್ವಿ. ನವೀನ್ ಕಿರಣ್ ಅವ್ರ ಜೊತೆ ಪ್ರದೀಪ್ ಈಶ್ವರ್ ಅವರು ಅವತ್ತು ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಏನಾಗೋದು, ಇವ್ರು ಏನ್ ಮಾಡೋರು, ಒಂದು ರೂಮಲ್ಲಿ ಇವರು ಸುಧಾಕರ್ ಅವರು, ಡಾಕ್ಟರ್ K ಸುಧಾಕರ್ ಅವರು ಅವಾಗ MLA ಆಗಿದ್ರು. ಅವ್ರ ವಿರುದ್ಧ ವಿಡಿಯೋಗಳು ಮಾಡಿ ಎಲ್ಲೆಲ್ಲಿ ಏನೇನು ಹೆಚ್ಚು ಕಮ್ಮಿ ಆಗಿದೆ ಅಥವಾ ಇನ್ನೊಂದು ಭ್ರಷ್ಟಾಚಾರ ಅಥವಾ ಇನ್ನೊಂದು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾ ಇದ್ರು, ಡೈಲಿ ಒಂದು ಪ್ರೋಮೋ ಬಿಡೋದು, ಒಂದು ವಿಡಿಯೋ ಮಾಡೋದು ಬಿಡೋದು. ಜನರಿಗೆ ಅದೇನಾಗ್ತಾ ಇತ್ತು, ಯೂಟ್ಯೂಬ್ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಯಾರು, ಪ್ರದೀಪ್ ಈಶ್ವರ್. ಅವತ್ತಿನ ಕಾಲಘಟ್ಟದಲ್ಲಿ ಏನಾಯ್ತು ಅಂದ್ರೆ ಪ್ರದೀಪ್ ಈಶ್ವರ್ ಯಾರು ಅಂತ ಹೇಳ್ಬಿಟ್ಟೆ ಗೊತ್ತಿಲ್ಲ. ಆದ್ರೆ ನಾನು ನ್ಯಾಯಕ್ಕೋಸ್ಕರ ಅಥವಾ ಇಲ್ಲಿ ಏನ್ ಅನ್ಯಾಯ ನಡೀತಾ ಇದೆ ಅದನ್ನೆಲ್ಲ ನಾನು ದಮನ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟೆ ಒಂದು ಹೋರಾಟ ಮಾಡ್ತಾ ಇದ್ರು. ಆವತ್ತಿನ ಕಾಲಘಟ್ಟದಲ್ಲಿ ಯಾರನ್ನು ಕೂಡ ಅವ್ರಿಗೆ ಬೆಂಬಲ ಇರಲಿಲ್ಲ. ಅವತ್ತು ಡಾಕ್ಟರ್ K ಸುಧಾಕರ್ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಎಲ್ಲೋ ಒಂದು ಕಡೆ ಅದು ನ್ಯೂಸೆನ್ಸ್ ಆಗಿದೆ, ಇದು ನ್ಯೂಸೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಅವ್ರ ಮುಂದೆ ಒಂದು 107 ಪ್ರೊಸೀಡಿಂಗ್ಸ್ ಮೇಲೆ ಒಂದು ಕೇಸ್ ಬುಕ್ ಮಾಡೋದು, ಅಥವಾ ಬೇರೆ ಎಲ್ಲ ನ್ಯೂಸೆನ್ಸ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಕೇಸ್ಗಳು ಬುಕ್ ಆಗೋದು, ಈ ರೀತಿ ಸಿಕ್ಕಾಪಟ್ಟೆ ಕೇಸ್ಗಳು ಆಗ್ತಾ ಇತ್ತು. ಅವತ್ತಿನ ದಿನದಲ್ಲಿ ಅಡ್ವೊಕೇಟ್ಸು, ಯಾಕಂದ್ರೆ ಸುಧಾಕರ್ ಅವರು ಸ್ಟ್ರಾಂಗ್ ಆಗಿದ್ರು, ಅಡ್ವೊಕೇಟ್ಸ್ ಯಾರನ್ನೂ ಕೂಡ ಧೈರ್ಯವಾಗಿ ಮುಂದೆ ಬರ್ತಾ ಇರಲಿಲ್ಲ. ಪ್ರದೀಪ್ ಈಶ್ವರ್ ಪರವಾಗಿ ಯಾರು ಬರ್ತಾ ಇರಲಿಲ್ಲ. ನಾವು ಒಂದು 3 ಜನ ಅಷ್ಟೇ ನಾವು ಮುಂದೆ ಏನೇ ಆಗ್ಲಿ ಧೈರ್ಯವಾಗಿ ನುಗ್ಗಿ ಬರ್ತಾ ಇದ್ದಿದ್ದು. ಒಂದು ನಾನು, ಮತ್ತೆ ಅಡುಗೊಲ್ಲಹಳ್ಳಿ ನಾರಾಯಣಸ್ವಾಮಿ ಅವರು ಅಂತಿದ್ದಾರೆ, ನಮ್ಮ ಹಿರಿಯ ವಕೀಲರು, ಸೀನಿಯರ್ ವಕೀಲರು ಅವರು, ಮತ್ತೆ ನಮ್ಮ ಒಬ್ಬ ಯಂಗ್ ಅಡ್ವೊಕೇಟ್ ಲಕ್ಷ್ಮೀನಾರಾಯಣ ಅಂತಿದ್ದಾರೆ. ನಾವು 3 ಜನನು ಏನು ಮಾಡ್ತಾ ಇದ್ವಿ ಅಂದರೆ, ನಾವು ಓಪನ್ ಆಗಿ ಅವ್ರ ಜೊತೆಲಿ ನಿಂತ್ಕೊಂಡು ಎಲ್ಲೇ ಆಗಲಿ, ಅದು ತಹಸೀಲ್ದಾರ್ ಆಫೀಸ್ ಹತ್ರ ಅಲ್ಲಿ ಅರೆಸ್ಟ್ ಮಾಡಕ್ಕೆ ಹೋದರೆ ಅಥವಾ ಸ್ಟೇಷನಲ್ಲಾಗಲಿ ಅಥವಾ ಕೋರ್ಟಲ್ಲಾಗಲಿ ಎಲ್ಲೇ ಆದ್ರೂ ಕೂಡ ನಾವು ಧೈರ್ಯವಾಗಿ ಮುನ್ನುಗ್ತಾ ಇದ್ವಿ. ನಾವು JDS ಅವತ್ತು ಆದ್ರೂ ಕೂಡ ಒಂದು ಒಳ್ಳೆಯದಕ್ಕೋಸ್ಕರ ನಾನು ಒಬ್ಬ ವಕೀಲನಾಗಿ ನಾವು ಅವ್ರು ನಾರಾಯಣಸ್ವಾಮಿ ಅವರು ಕೂಡ JDS ಅಲ್ಲೇ ಇದ್ರು ಅವತ್ತು. ಅವಾಗ ನಾವು ಅವತ್ತು ಪ್ರದೀಪ್ ಈಶ್ವರ್ಗೆ ನಾವು ಒಂದು ನಮ್ಮ ಕೈಲಾಗಿದೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ಯಾವುದೇ ಫೀಸ್ ಇಲ್ದಿರ ಫ್ರೀಯಾಗಿ
ಅವ್ರಿಗೆ ಎಲ್ಲ ರೀತಿಯಾದಂತನೂ ಕೂಡ ನಾನು ಎಕ್ಸ್ಪೆಷಲಿ ಅವ್ರಿಗೆ ಅಡ್ವೈಸ್ ಕೊಟ್ಟು ಮತ್ತೆ ನಿಮಗೆ ಒಂದು ಮಾಹಿತಿ ಇರಲಿ. ಮೊನ್ನೆ ಸುಧಾಕರ್ ಅವರು ಒಂದು ಕೇಸ್ ಹಾಕ್ಬಿಟ್ಟಿರ್ತಾರೆ, ಸ್ಟೇ ತಗೊಂಡ್ಬಂದು ಇವ್ರು ಯಾವುದೇ ಕಾರಣಕ್ಕೂ ನನ್ನ ವಿರುದ್ಧ ಮಾತಾಡಬಾರ್ದು ಅಂತ ಬಿಟ್ಟು ಅದಲ್ಲ ಸುಧಾಕರ್ ಅವರು ಪ್ರದೀಪ್ ಈಶ್ವರ್ ಮೇಲೆ ಹಾಕಿರ್ತಾರೆ. ಹಾಕಿದಾಗ ಏನಾಗ್ತದೆ, ಅದು ಹೈಕೋರ್ಟ್ ಅವರು ಒಂದು 7-8-10 ಜನ ಅಡ್ವೊಕೇಟ್ಸ್ ಬರ್ತಾರೆ ಇಲ್ಲಿಗೆ. ಇಲ್ಲಿ ಇವತ್ತು ಪ್ರದೀಪ್ ಈಶ್ವರ್ ಜೊತೆ ಯಾರ್ಯಾರಿದ್ದಾರೆ, ಅವತ್ತು ಡಾಕ್ಟರ್ ಸುಧಾಕರ್ ಜೊತೆ ವಕಾಲತ್ ಹಾಕಿ ಸುಧಾಕರ್ ಫೇವರ್ ಇವತ್ತು ಯಾರ್ಯಾರಿದ್ದಾರೆ ಎಲ್ಲರೂ, ಇವತ್ತು ಪ್ರದೀಪ್ ಈಶ್ವರ್ ಜೊತೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಡಾಕ್ಟರ್ ಕೆ ಸುಧಾಕರ್ ಜೊತೆ ವಕಾಲತ್ ಹಾಕಿ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಅವತ್ತು ಸುಮಾರು ಒಂದು 80-100 ಜನ ಡಾಕ್ಟರ್ ಸುಧಾಕರ್ ಪರವಾಗಿ, ಅವತ್ತು ಪ್ರದೀಪ್ ಈಶ್ವರ್ ಪರವಾಗಿ ಯಾರನ್ನು ಕೂಡ ಇದು ಯಾರಿಗೂ ಗೊತ್ತಿಲ್ಲ, ಮಾಹಿತಿ ಯಾರಿಗೂ ಗೊತ್ತಿಲ್ಲ, ನಮ್ಗೆ ಕೆಲವು ಮಾತ್ರ ಗೊತ್ತಿರ್ತಕ್ಕಂಥದ್ದು. ಪ್ರದೀಪ್ ಈಶ್ವರ್ ಪರವಾಗಿ ಯಾರನ್ನು ಕೂಡ ಮುಂದೆ ಬರಕ್ಕಾಗ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಒಬ್ಬ ವ್ಯಕ್ತಿನ ತುಳಿಯೋದಕ್ಕೋ ಅಥವಾ ಕಾಲೆಳೆಯೋದಕ್ಕೋ ಯಾವ ರೀತಿ ನಡೀತವೆ ತಂತ್ರಗಾರಿಕೆಗಳು ಅನ್ನೋದಕ್ಕೆ ನಾನು ಇವತ್ತು ಹೇಳಲೇಬೇಕಾಗಿದೆ, ಹೇಳ್ತಾ ಇದ್ದೀನಿ. ಅವತ್ತು ನಾವು ಧೈರ್ಯ ಮಾಡಿ ನಿಂತ್ಕೊಂಡು ನಾವೊಂದು 3-4 ಜನ ನಾವು ವಕಾಲತ್ತಿಗೆ ಸೈನ್ ಹಾಕಿ ಅವತ್ತು ನಾವು ಕೇಸ್ ನಡೆಸಿದ್ವಿ. ಬೆಂಗಳೂರಿಂದ ಒಂದು 10 ಜನ ಅಡ್ವೊಕೇಟ್ಸು, ಇಲ್ಲೊಂದು 100 ಜನ. ಪ್ರದೀಪ್ ಈಶ್ವರ್ ಪರವಾಗಿ ನಾವು ನಿಲ್ತಾ ಇದ್ದಿದ್ದು 3-4 ಜನ ಅಷ್ಟೇ ಅಡ್ವೊಕೇಟ್ಸು ನಿಲ್ತಾ ಇದ್ವಿ. ಅವತ್ತು ಪಾಪ ಆ ಸಂಕಷ್ಟದಲ್ಲಿದ್ದಾಗ ಯಾರಿಗೂ ಗೊತ್ತಿಲ್ಲ ಈ ಮಾಹಿತಿ. ಕೇಸುಗಳ ಮೇಲೆ ಕೇಸುಗಳು ಹಾಕೊಂಡು ಪಾಪ ಅದನಿಗೆ ತಿನ್ನೋದು ಊಟನೂ ಕೂಡ ಕಷ್ಟ ಇತ್ತು ಸರ್. ಫ್ರಾಂಕ್ಲಿ ಹೇಳ್ತಾ ಇದ್ದೀನಿ, ತುಂಬಾ ಕಷ್ಟ ಇತ್ತು. ಹೌದೌದು, ಕಷ್ಟ ಇತ್ತು. ಒಂದು ನ್ಯಾಯಕೋಸ್ಕರ ಒಂದು ಒಳ್ಳೇದಕ್ಕೋಸ್ಕರ ಏನೋ ಒಂದು ಹೋರಾಟ ಮಾಡ್ತಾ ಇದ್ದಾನೆ. ಮತ್ತೆ ನಾವು ಒಂದು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ನಮ್ಮ ಕೈಲಾಗಿದ್ದು ಒಂದು ಒಳ್ಳೇದಕ್ಕೋಸ್ಕರ ನಾವು ಕೂಡ ಅವತ್ತಿನ ದಿನದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಈಗ ನಮ್ಮ ಕೋರ್ಟ್ ಮುಂದೆಗಡೆ ಗಣೇಶ ಇದೆ, ಆ ಗಣೇಶನ ಎದುರುಗಡೆನೆ ಪ್ರದೀಪ್ ಈಶ್ವರ್ ಅವ್ರಿಗೊಂದು ಮಾತು ಹೇಳಿದೆ. ಪ್ರದೀಪ್ ಈಶ್ವರ್ ಹೇಳಿದೆ, ಒಂದು ಪ್ರದೀಪ್ ಅಂದೆ, ಸರ್ ಹೇಳಿ ಸರ್ ಅಂದೆ, ಒಂದು 1/2 hour ನಾನೊಂದು ನಿಮ್ಗೆ ಕೆಲವು ಅಡ್ವೈಸ್ಗಳು ಕೊಡ್ತೀನಿ ಕೇಳ್ತೀರಾ ಅಂದೆ. ಸರ್ ಅಂದರು, ಕೇಳಂಗಿದ್ರೆ ಹೇಳ್ತೀನಪ್ಪ, ಇಲ್ಲ ನಿನ್ನಿಷ್ಟ ಅಂತಂದೆ. ಹೇಳಿ ಸರ್ ಕೇಳ್ತೀನಿ ಅಂತಂದ. ಕೆಲವು ಅಡ್ವೈಸ್ಗಳು ಕೊಟ್ಟೆ. ನೋಡಿ, ನಿಮಗೆ ದಯವಿಟ್ಟು ನೀವು 4 ಗೋಡೆಗಳ ಮಧ್ಯೆ ಒಂದು ವಿಡಿಯೋ ಮಾಡಿ ಎಲ್ಲೋ ಒಂದು ಕಡೆ ಬಿಟ್ಟು ನೀವು ಅದನ್ನ ಈ ರೀತಿ ಅಂತ ಹೇಳೋದಕ್ಕಿಂತನೂ ಅಲ್ಲಿ ಪ್ರೆಸ್ ಕ್ಲಬ್ ಇದೆ, ಪ್ರೆಸ್ ಕ್ಲಬ್ ಡಾಕ್ಯುಮೆಂಟ್ ಮಾಡ್ಕೊಳ್ರಿ. ಪ್ರಜಾಪ್ರಭುತ್ವ, ಪ್ರತಿಯೊಬ್ಬರಿಗೂ ಹಕ್ಕಿದೆ. ಅದು ಆರೋಪ ಪ್ರತ್ಯಾರೋಪ ಇನ್ನೊಂದು ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಪಬ್ಲಿಕ್ ಮಾಡ್ತದೆ, ಮತ್ತೆ ಜನ ಮಾಡ್ತಾರೆ, ಮತ್ತೆ ಕಾನೂನು ಇರ್ತದೆ. ನೀವು ಒಂದು ಪ್ರೆಸ್ ಮೀಟ್ ಮುಂದೆ ಹೋಗಿ ಪ್ರೆಸ್ ಮೀಟ್ ಮಾಡ್ರಿ, ಡಾಕ್ಯುಮೆಂಟ್ ಮಾಡ್ಕೊಂಡು. ಅದಕ್ಕೆ ವೆಯ್ಟ್ ಇರ್ತದೆ, ಅದಕ್ಕೊಂದು ವೇಟ್ ಇರ್ತದೆ. ನಿಮ್ಮ ಮೇಲೆ ಯಾವುದೇ ರೀತಿ ಕೇಸ್ಗಳು ಹಾಕಕ್ ಬರಲ್ಲ. 2ನೇ ಅಡ್ವೈಸ್ ಏನಂದ್ರೆ, ನೀವು ಇಲ್ಲ ನಿಮ್ಗೆ ಈ ರೀತಿ ಮೊನ್ನೆ ಡಾಕ್ಟರ್ ಕೆ ಸುಧಾಕರ್ ಅವರು ಈ ರೀತಿ ಇಲ್ಲಿ ಜನಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ, ಅಥವಾ ಎಲ್ಲೋ ಒಂದು ಕಡೆ ಅದು ಇದೇನೋ ನೀವು ಭ್ರಷ್ಟಾಚಾರ ಅದು ಇದು ಅಂತ ಅಂದ್ರಲ್ಲ, ಅವಾಗ ಅವ್ರ ಬಗ್ಗೆ ಕೇಳ್ಕೊಡ್ತಾ ಇತ್ತು ಅಂತ. ಆ ರೀತಿ ಏನಾದ್ರು ಇದ್ರೆ ನೀವು ಹೈಕೋರ್ಟ್ ಅಲ್ಲಿ ಒಂದು ದಾವೆ ಹಾಕಿ ಹೈಕೋರ್ಟ್ ಅಲ್ಲಿ ಕೇಸ್ ನಡೆಸಿ ಅವ್ರ ವಿರುದ್ಧ. ಅದಕ್ಕೊಂದು ಮನ್ನಣೆ ಇರ್ತದೆ. ಸುಮ್ಮನೆ ನೀವು ಈ ತರ ವಿಡಿಯೋಗಳು ಮಾಡ್ಕೊಂಡು ಅದು ಇದು ಮಾಡೋದ್ರಿಂದ ನಿಮ್ಮ ಟೈಮ್ ವೇಸ್ಟ್ ಆಗ್ತದೆ, ಮತ್ತೆ ನೀವು ಕೇಸ್ಗಳಲ್ಲಿ ಸಿಗಾಕೊಂಡು ಇಲ್ದಿರ ನೀವು ಒದ್ದಾಡ್ತೀರಿ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ ಅಂದ್ರೆ ಅವ್ರಿಗೆ ಸಲಹೆ ಕೊಟ್ಟು 3ನೇದು ಇನ್ನೂ ಒಂದು ಅಡ್ವೈಸ್ ಕೊಟ್ಟೆ. ವಿಡಿಯೋಗಳು ಮಾಡೋದೆಲ್ಲ ನೀವೆಲ್ಲ ನಿಲ್ಸ್ಬಿಟ್ಟು, ವಿಡಿಯೋಗಳೆಲ್ಲ ನೀವು ಮಾಡೋದು ಈ ಕೂಡಲೇ ನಿಲ್ಸ್ಬಿಟ್ಟು ನಾನು ಹೇಳ್ದಂಗೆ ಇಲ್ಲ ಪ್ರೆಸ್ ಮೀಟ್ ಮಾಡ್ರಿ, ಅದ್ರ ಮುಂದೆ ಹೋರಾಟ ಮಾಡ್ರಿ, ಹೈಕೋರ್ಟ್ ಇದೆ ಹೋರಾಟ ಮಾಡಿ, ಇಲ್ಲಿರ್ತಕ್ಕಂಥ ನ್ಯಾಯಾಲಯಗಳ ಮುಂದೆ ನೀವು ಹೋರಾಟ ಮಾಡಿ. ಇವೆಲ್ಲ ವಿಡಿಯೋಗಳೆಲ್ಲ ಮಾಡೋದು ಬಿಟ್ಬಿಟ್ಟು ಫಸ್ಟ್ ನಿಮ್ ಲೈಫ್ ಸೆಟ್ಲ್ ಮಾಡ್ಕೊಂಡು ನೀವು ಮುಂದೆ ಬಂದು ನೀವು ಫಸ್ಟ್ ನಿಮ್ ಬದುಕೋದನ್ನ ನೋಡಿ ಈ ಚಿಕ್ಕಬಳ್ಳಾಪುರ ಬಿಟ್ಟು ಏನೋ ನಾನು ಒಂದು ಎಜುಕೇಟೆಡ್ ಆಗಬೇಕು, ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೋ ಒಂದು ಕನ್ಸು ಕಟ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಹೋಗಿ ನೀವು ಫಸ್ಟ್ ನೀವು ಬದುಕಿ, ನೀವು ಬಾಳಿ, ನೀವು ಒಂದು ಮುಂದಕ್ಕೆ ಬರೋದನ್ನ ನೀವು ನೋಡ್ಕೊಂಡು ಆಮೇಲೆ ಏನಾದ್ರೂ ಕೂಡ ನೀವು ಮಾಡಿ ಅಂತ ಹೇಳಿದೆ. ಬಟ್ ಆದ್ರೆ ಅವರೇ ಹೇಳ್ತಾ ಇರ್ತಾರೆ, ನಾ ಮಾಟ್ ನೇನೇ ಇನ್ನೆಲೆ ಹಿಂಗಿವರೋ చెప్తే ಇಂತಾನ ಅಂತ. ಎಲ್ಲೇ ಆಗ್ಲಿ ನೋಡ್ರಿ ಅವ್ರದ್ದು, ಅವಾಗ್ಲೂ ಹಂಗೆ. ಆದ್ರೆ ಗೊತ್ತಿಲ್ಲ, ಯಾರು ಏನೇನೋ ಅಡ್ವೈಸ್ ಮಾಡಿದ್ದಾರೆ, ಯಾರ ಮಾತನ್ನು ಕೇಳಿಲ್ಲ. ಆದ್ರೆ ನಾನು ಹೇಳಿರ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಕೇಳಿದ್ದಾರೆ ಸರ್. ಆಮೇಲೆ ವಿಡಿಯೋಗಳು ಸ್ಟಾಪ್. ಹೌದು, ಆ ಕೂಡಲೇ ಸ್ಟಾಫ್ ಮತ್ತೆ ಅವರು ಬಿಟ್ಬಿಟ್ರು. ಮತ್ತೆ ಏನ್ ಮಾಡ್ಕೊಂಡ್ರು ನನ್ಗೆ ಅದು ಗೊತ್ತಿಲ್ಲ. ಬಟ್ ಬೆಂಗಳೂರು ಹೊರಟೋದ್ರು, ಇರ್ಲಿಲ್ಲ. ನಾನು ಹೇಳಿದೆ, ಅಡ್ವೈಸ್ ಕೊಟ್ಟೆ, ಈ ರೀತಿ ಇದೆ, ಸುಮ್ಮನೆ ಲೈಫ್ ಸ್ಪಾಯ್ಲ್ ಮಾಡ್ಕೊಂತೀರಾ. ಫಸ್ಟ್ ನೀವು ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಂಡು ಸ್ಟ್ಯಾಂಡ್ ಆಗೋದು ನೀವು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೋಗಿ ನೀವು ಯಾವ ರೀತಿ ನಿಮ್ಮ ಲೈಫ್ನ ನೀವು ಕಟ್ಕೊಂತೀರೋ. ಯಾಕಂದ್ರೆ ಕಷ್ಟ ಇರ್ತದೆ, ಯಾರೇ ಆಗಲಿ ಲೈಫ್ ಕಟ್ಕೋಬೇಕಾದ್ರೆ ಕಟ್ಟುವಾಗೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದೆ. ಆಮೇಲೆ ಕೊನೆಯದಾಗಿ ಇದೊಂದಾದ್ಮೇಲೆ ಕೊನೆಗೆ ನಾನು ಶಿರ್ಡಿಗೆ ಹೋಗ್ತಾ ಇದ್ದೆ. ನಾನು ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು ಅಂದ್ರೆ, ಪ್ರದೀಪ್ ಈಶ್ವರ್ ಅವ್ರು ಹೇಳ್ತಾ ಇರ್ತಾರಲ್ಲ, ನಾಮಾಟ್ ನೇನೇ ಏನೆಲ್ಲದು ಬೇರೆಯವ್ರ ಚೆಪ್ಪಿಂದ ನೀನು ಇಂಟಾನ ಅಂತ. ಈ ಕೆಲವು ಮೀಡಿಯಾಗಳಲ್ಲಿ ಹೆಸರು ಬೇಡ, ಈ ನ್ಯೂಸಲ್ಲಿ ಒಬ್ರು ಕೆಲಸ ಮಾಡ್ತಾರೆ, ಮತ್ತೆ TV9 ಅಲ್ಲಿ ಹಿಂಗೆ ಏನೋ ಒಂದು ಇಶ್ಯೂ ಬಂದು ಮಾತಾಡಿರೋದಕ್ಕೆ ಏನ್ ಮಾಡಿದ್ರು, ಇವ್ರ ಮೇಲೆ ವಿಡಿಯೋಗಳು ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಯಾರ ಮೇಲೆ?
TV9 ಒಬ್ಬ ಜಿಲ್ಲಾ ವರದಿಗಾರರ ಮೇಲೆ ಹೆಸರುಗಳು ಬೇಡ, ಮತ್ತೆ ಅಲ್ಲಿ ಆ TV9 ವರದಿಗಾರರ ಮೇಲೆ ವಿಡಿಯೋಗಳು ಮಾಡ್ತಾ ಇದ್ದಕ್ಕೆ ಏನ್ ಮಾಡಿದ್ರು, ಈ ನ್ಯೂಸ್ ಅವರೊಬ್ರು ಅದಕ್ಕೆ ಸಾಥ್ ಕೊಡಕ್ ಹೋಗಿದ್ದಕ್ಕೆ ಅವ್ರ ಮೇಲೇನು ವಿಡಿಯೋಗಳು ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನನಗೆ ಫೋನ್ಗಳು ಬಂತು ಹಿಂಗೆ ಅಂತ. ಕೊನೆಗೆ ಅದನ್ನ ಪಾಪ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಕುತ್ಕೊಂಡು ಅದನ್ನ ಕಾಂಪ್ರಮೈಸ್ ಮಾಡಕ್ ನೋಡಿದ್ರು ಕೂಡ ಪ್ರದೀಪ್ ಈಶ್ವರ್ ಅವರು 3-4 ಸಾರಿ ಸಿಟ್ಟಿಂಗ್ ಕುತ್ಕೊಂಡು ಅದನ್ನ ಕಾಂಪ್ರಮೈಸ್ ಮಾಡಿದ್ರು ಕೂಡ ಆಗಿರ್ಲಿಲ್ಲ. ಅವ್ರ ಹೆಸರು ಬೇಡ, ದೊಡ್ಡ ವ್ಯಕ್ತಿಗಳು ಆಗ್ಲಿಲ್ಲ. ಕೊನೆಗೆ ನಾನು ಶಿರ್ಡಿಗೆ ಹೋಗ್ತಾ ಇದ್ದೆ, ಸರಿ ಆಯ್ತು ಶಿರ್ಡಿಯಿಂದ ಬರ್ತೀನಿ ಮಾತಾಡ್ತೀನಿ ಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳಿದೆ. ನನಗೆ ಫೋನ್ ಮಾಡಿದ್ರು ಈ ರೀತಿ ಆಗೋಗಿದೆ ಅಂತ ಹೇಳ್ಬಿಟ್ಟು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಶಿರ್ಡಿಯಿಂದ ಬಂದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬೆಳಗ್ಗೆನೆ ಒಂದು ಫೋನ್ ಮಾಡಿದೆ ಪ್ರದೀಪ್ ಈಶ್ವರ್ ಅವ್ರಿಗೆ. ಫೋನ್ ಮಾಡಿದ್ದು, ಸರ್ ಹೇಳಿ ಸರ್ ಅಂತಂದ್ರು. ಯಾಕಂದ್ರೆ ನಾವು ಏನು ಎಕ್ಸ್ಪೆಕ್ಟೇಷನ್, ವಿತೌಟ್ ಎಕ್ಸ್ಪೆಕ್ಟೇಷನ್, ನಾವು ಏನು ಯಾವುದಕ್ಕೂ ಎಕ್ಸ್ಪೆಕ್ಟೇಷನ್ ಇಲ್ದಿರೋ ನಾವು ಒಂದು ಸೋಷಿಯಲ್, ನನ್ನ ಅಡ್ವೊಕೇಟ್ ಪ್ರೊಫೆಷನಲ್ಲೂ ಕೂಡ ಅವ್ರಿಗೆ ಹೆಲ್ಪ್ ಮಾಡೋವಾಗೂ ಕೂಡ ನಾನು ₹1 ಎಲ್ಲೂ ಕೂಡ ಇವತ್ತವರೆಗೂ ನಾವು ಈಸ್ಕೊಂಡಿಲ್ಲ. ಆಗ ಫೋನ್ ಮಾಡಿದೆ ಬೆಳಗ್ಗೆನೆ ಶಿರ್ಡಿಯಿಂದ ಬಂದಮೇಲೆ, ಸರ್ ಹೇಳಿ ಸರ್ ಅಂತ. ಬೆಳಗ್ಗೆನೆ ಫೋನ್ ಮಾಡೋಷ್ಟ್ರಲ್ಲಿ ಈ ರೀತಿ ಇದೆ, ಸ್ನೇಹಿತರು ಗೊತ್ತಿಲ್ಲದ್ರೆ ಏನೋ ಒಂದು ಬಂದಿರ್ತದೆ, ದಯವಿಟ್ಟು ಕೂಡ ದಿನಕ್ಕೆ ಒಂದು 3-4 ವಿಡಿಯೋಗಳು ಮಾಡ್ತಾ ಇದ್ರಿ, ಇನ್ಮೇಲೆ ದಯವಿಟ್ಟು ಕೂಡ ನೀವು ಸ್ಟಾಪ್ ಮಾಡಿ. ಸರ್ ಯಾಕೆ ಸರ್, ಏನು ಸರ್? ನಾನು ತುಂಬ ಬೇಕಾಗಿರೋ ಆತ್ಮೀಯರು ಈ ನ್ಯೂಸಲ್ಲಿ ಕೆಲಸ ಮಾಡೋರು, ಇಲ್ಲಿ ಏನೋ ಒಂದು ಆಗಲಿ, ಆಯ್ತು ಆಗಿದೆ, ದಯವಿಟ್ಟು ಕೂಡ ನೀವು ಅದನ್ನು ನೀವು ನಿಲ್ಲಿಸಿ ಅಂತಂದೆ. ನಿಲ್ಲಿಸಿ ಅಂದ ತಕ್ಷಣ ಸರಿ ಸರ್ ಆಯಿತು, ನಿಮ್ಗೆ ಗೌರವ ಕೊಟ್ಟು ನಾನು ಮಾಡಲ್ಲ ಬಿಡಿ ಸರ್ ಅಂತಂದರು. ಈ ರೀತಿ ಇದಾವೆ. ಅಂದರೆ ನಾನು ಯಾಕೆ ಮಾತಾಡಿದೆ ಅಂದರೆ, ಸರ್ ಇದು ಸರ್ವೇ ಸಾಮಾನ್ಯ ಸರ್, ಅದರಲ್ಲೂ ಹಿಂದುಳಿದ ಜಾತಿಗಳನ್ನು ತುಳಿತಕ್ಕಂಥದ್ದು. ಇವತ್ತು ನೋಡಿ ನೀವು ಅಂಬೇಡ್ಕರ್ ಫೋಟೋ ಎಲ್ಲರೂ ಹಿಂಗೆ ಹಿಡ್ಕೊಂತಾರೆ. ಹೌದು, ಅಂಬೇಡ್ಕರ್ ಫೋಟೋ ಹಿಡ್ಕೊಂಡೆ ರಾಜಕೀಯ ಸ್ಟಾರ್ಟ್ ಮಾಡೋದು, ಅಂಬೇಡ್ಕರ್ ಫೋಟೋ ಹಿಡ್ಕೊಂಡೆ ಎಲ್ಲ ಮಾಡೋದು. ಆದರೆ ಇವತ್ತು ಎಲ್ಲಿ ಅವ್ರಿಗೆ ಸಾಮಾಜಿಕ ನ್ಯಾಯ? ಇವತ್ತು 80 ವರ್ಷ ಆಯಿತು, ರಿಸರ್ವೇಷನ್ ಬೇಡ ಅಂತ ಹೇಳ್ತಾರಲ್ಲ. ಇವತ್ತು ನಾವು ಹಳ್ಳಿಗಳಿಗೆ ಹೋಗ್ಬಿಟ್ರೆ ಇವತ್ತು ಕೂಡ ಬಡವರಾಗೇ ಇದ್ದಾರೆ. ರಿಸರ್ವೇಷನ್ ಇವತ್ತು ಕೂಡ ಉಪಯೋಗ ಆಗಿಲ್ಲ, ರಿಸರ್ವೇಷನ್ ದುಡ್ಡು ಉಪಯೋಗ ಆಗಿಲ್ಲ ಅಲ್ಲಿ ಅವ್ರಿಗೆ. ಎಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಸರ್, ನೀವು ಪ್ರದೀಪ್ ಈಶ್ವರ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದರೆ 3 ಜನ ಎಂಟೈರ್ ಒಂದು ಇವ್ರಿಗೆಲ್ಲ ಸಹ ಆಪೋಸಿಟ್ ಆಗಿ ನಿಂತ್ಕೊಂಡಿದ್ರ. ಬಟ್ ಆ ಟೈಮಲ್ಲಿ ನಿಮ್ಗೇನು ಬೆದರಿಗೆ ಹಾಕಿಲ್ವ ಯಾರನ್ನು? ಯಾಕಪ್ಪ ನೀವು 3 ಜನ ನೀವು ಯಾಕೆ ಅವ್ನು ಸಪೋರ್ಟ್ ಮಾಡ್ತಾ ಇದ್ರ ಅಂತ ಆ ಥರ? ಇಲ್ಲ ಸರ್, ಇಲ್ಲಿ ಏನಾಗ್ತದೆ, ನಾನು ಅದೇ ಹೇಳಿದ್ದು, ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಒಬ್ಬ ಯಾವುದೇ ರಾಜಕಾರಣಿ ಆಗಲಿ ಅಥವಾ ಯಾವುದೇ ವ್ಯಕ್ತಿ ಆಗಲಿ ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಅಬ್ಸರ್ವ್ ಮಾಡ್ತಾರೆ. ಸರ್ ನಾವು ನೋಡಿ, ಒಂದು ನೇರವಾಗಿ ಹೇಳ್ತೀನಿ, ಹೆಣ್ಣು, ಹೊನ್ನು, ಮಣ್ಣು ಇವು 3ರಿಂದನೂ ಎಷ್ಟು ಸಾಧ್ಯ ಆದರೆ ಅಷ್ಟನ್ನು ಕೂಡ ದೂರ ಇರಬೇಕು. ಮನುಷ್ಯನಿಗೆ ನೆಮ್ಮದಿ ಸಿಗಬೇಕಾದ್ರೆ, ಮತ್ತೆ ಏನೇ ಆಗಲಿ ನೇರವಾಗಿ ಮಾತಾಡಬೇಕಾದ್ರೆ ಫಸ್ಟ್ ನಾವು ಕರೆಕ್ಟಾಗಿರ್ಬೇಕಾಗ್ತದೆ. ಸುಮ್ಮನೆ ಏನೋ ಒಂದು ಬಂದು ಏನೋ ಒಂದು ಮಾತಾಡಿ ಏನೋ ಒಂದು ಇದು ಮಾಡೋದಲ್ಲ. ಫಸ್ಟ್ ನಾವು ಕರೆಕ್ಟಾಗಿರಬೇಕು. ಇವು 3ರಿಂದನೂ ಕೂಡ ದೂರ ಇರಬೇಕು. ಇವು 3ರಿಂದ ದೂರ ಇದ್ದರೆ ಆಟೋಮೆಟಿಕ್ಕಾಗಿ ನಮ್ಗೆ ವಾಯ್ಸ್ ಬರ್ತದೆ. ನಮಗೆ ಎಲ್ಲೋ ಒಂದು ಕಡೆ ಅವು 3ರಲ್ಲಿ ಎಲ್ಲೋ ಒಂದು ಕಡೆ ಇನ್ವಾಲ್ವ್ ಆಗಿ ಕಾನೂನು ಚೌಕಟ್ಟು ಬಿಟ್ಟು ಅಥವಾ ಇನ್ನೊಂದು ಥರ ಹೋದಾಗ ಏನಾಗ್ತದೆ, ಅಲ್ಲಿ ಎಲ್ಲೋ ಒಂದು ಕಡೆ ಫಸ್ಟು ನಮ್ಮ ಆತ್ಮಸಾಕ್ಷಿ ನಮಗೆ ಹೇಳ್ತದೆ, ಫಸ್ಟ್ ನೀನು ಕರೆಕ್ಟಾಗಿದೆಯಾ ನೀನು ನೋಡ್ಕೋ, ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡು ಅಂತ ಹೇಳ್ತದೆ. ಸೊ ಆ ನಿಟ್ಟಿನಲ್ಲಿ ಬಂದಾಗ ಡಾಕ್ಟರ್ ಕೆ ಸುಧಾಕರ್ ಅವರು ಖಂಡಿತ ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಳ್ಳಿಗಳಲ್ಲಿ ಇಂದ ಹಿಡಿದು ಏನು ಮಾಡೋಕ್ಕಾಗಲ್ಲ. ಅವ್ರ ರಾಜಕಾರಣ ಅವ್ರಿಗೆ ಆ ಟೈಮ್ಗೆ ಏನು ಅನ್ನಿಸ್ತದೋ ಒಬ್ಬ ವ್ಯಕ್ತಿಗೆ ಆ ಸ್ಟ್ರಾಟಜಿ ನಾನು ಆಗಲೇ ಹೇಳಿದೆ, ವೈಯಕ್ತಿಕವಾಗಿ ಅವ್ರ ಸ್ಟ್ರಾಟಜಿ. ಬಟ್ ಕೇಸುಗಳು ಹಾಕ್ಸೋದು ಅದೆಲ್ಲ ನನಗೆ ಇಡಿಸ್ತಾ ಇರಲ್ಲ. ಸೊ ಅವತ್ತೂ ಕೂಡ ಪ್ರದೀಪ್ ಈಶ್ವರ್ ಪರವಾಗಿ ನಾನು ನಿಂತ್ಕೊಂಡಿದ್ದೇನಕ್ಕಂದ್ರೆ, ವಿನಾಕಾರಣ ಕೇಸುಗಳು ಸಣ್ಣ ಪುಟ್ಟವ್ರ ಮೇಲೆ ಅದು ಇದು ಆಗ್ತಾ ಇದ್ದಿದ್ದಕ್ಕೋಸ್ಕರ. ಇಲ್ಲ ಅವರು ಕೆ ಸುಧಾಕರ್ ಅವರು ಯಾರು ಅಡ್ವೈಸ್ ತಗೊಂಡು ಆ ರೀತಿ ಮಾಡ್ತಾ ಇದ್ರೋ ಗೊತ್ತಿರಲಿಲ್ಲ, ಅಥವಾ ಜನರು ಅವ್ರು ಹೇಳಿದ್ದೇನೆಂದ್ರೆ, ನನಗೆ ಎಲ್ಲ ಒಂದು ಮೀಟಿಂಗಲ್ಲಿ ನನಗೆ ಪಬ್ಲಿಕ್ ಬರ್ತಾ ಇದ್ರು, ಪಬ್ಲಿಕ್ ನನ್ಗೆ ದುಡ್ದಿರೋರು ಬಂದು ಈ ರೀತಿ ಆಗ್ತಾ ಇದೆ ಅಂತ ಹೇಳಿದಾಗ ನಾನು ಆ ಒತ್ತಡಕ್ಕೆ ಮನದು ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರು. ಸೊ ಅದು ಆಗಬಾರ್ದು, ಯಾರೇ ಬರಲಿ ಯಾರೇ ಹೋಗ್ಲಿ. ಬಟ್ ಒಬ್ಬ ವ್ಯಕ್ತಿ ಅಲ್ಲೇನಾಗ್ತದೆ, ಎಲ್ಲೋ ಒಂದು ಕಡೆ ಅವ್ರ ಲೈಫ್ಗಳು ಸ್ಪಾಯ್ಲ್ ಆಗ್ತಾ ಹೋಗ್ತದೆ ಸಣ್ಣ ಪುಟ್ಟದಕ್ಕೆಲ್ಲ ಇದು ಮಾಡಿದಾಗ. ಸೊ ಹಂಗಂದು ನೋಡಿದಾಗ ಈಗ ನಮ್ಮ ರೆಡ್ಗೋಲಹಳ್ಳಿ ನಾರಾಯಣ ಸೋಮಣ್ಣ ಅವ್ರ ಮೇಲೆ ಸಿಕ್ಕಾಪಟ್ಟೆ, ಅವರು ವಕೀಲರು, ಸೀನಿಯರ್ ವಕೀಲರು, ಕಾಂಗ್ರೆಸ್ ಅಲ್ಲಿ ಸೀನಿಯರ್ ಲೀಡರು, ಅವ್ರ ಮೇಲೆ ಒಂದಲ್ಲ ಎರಡಲ್ಲ ಸುಮಾರು 10-15 ಕೇಸು ಲಾಯರ್ ಮೇಲೆ. ಹೌದು, ಅವ್ರನ್ನ ಬಂಧಿಸಿ ಜೈಲ್ಗೆ ಹಾಕಿದ್ರು. ಮತ್ತೆ ತಿರುಗಿ ಇದರಲ್ಲಿ ಅಂದ್ರೆ ಕಾನೂನು ಪೊಲೀಸು ಯಾರು ಹೇಳಿದ್ರು ಅಂತ ನಾವೇನು ಕಣ್ಣನ್ನು ನೋಡಿಲ್ಲ, ಆದ್ರೆ ಒಳಗಡೆ ಹಾಕಿ ಸ್ಟೇಷನಲ್ಲಿ ಮತ್ತೆ ಜೈಲ್ಗೆ ಹಾಕಿ ತುಂಬಾ ಆರ್ಗ್ಯುಮೆಂಟ್ ಮಾಡಿದ್ರು. ಸೊ ಹಾಗಾಗಿ ಅವಾಗ ನಾವು ಪ್ರದೀಪ್ ಈಶ್ವರ್ ಅವ್ರಿಗಾಗ್ಬೋದು, ಮತ್ತೆ ಇವ್ರು ನಮ್ಮ ಲಾಯರ್ ನಾರಾಯಣ ಸ್ವಾಮಿ ಅವರು, ಅವ್ರ ಪರವಾಗಿನೂ ಕೂಡ ನಾವು ನಿಂತುಕೊಂಡು ಅವತ್ತೂ ಕೂಡ ನಾನು ವಕೀಲರ ಸಂಘದಲ್ಲಿ ಧ್ವನಿ ಮಾಡಿ ಒಂದು ದಿನ ಬಾಯ್ಕಟ್ಟೆ ಮಾಡಿದ್ವಿ. ಎಲ್ಲ ವಕೀಲರು ಕೂಡ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು, ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ದಿನ ಬಾಯ್ಕಟ್ಟೆ ಮಾಡಿದ್ವಿ. ಈ ರೀತಿ ಲೀಸ್ಟ್ ತಗೊಂಡ್ರೆ ದೊಡ್ಡ ಲೀಡರ್ಗಳ ಮೇಲೆನೆ ಕೂಡ ಹಾಕಿದ್ದಾರೆ. ಮತ್ತೆ ನಾನು ಅದೇ ಹೇಳೋದು,
ಯಾವತ್ತೂ ಅಷ್ಟೇ ನಾವು ಮಾತಾಡಬೇಕಾದ್ರೆ ನಮ್ಮ ಒಂದು ಅನ್ಪಾರ್ಲಿಮೆಂಟ್ ವರ್ಡ್ಸು ಮತ್ತೆ ನಾವು ನಮ್ದೊಂದು ಇತಿಮಿತಿ ಇರ್ತದೆ, ಆ ಇತಿಮಿತಿಯಲ್ಲಿ ನಾವು ಹೋಗ್ಬೇಕಾಗ್ತದೆ ಏನೇ ಆಗಲಿ. ಮೊನ್ನೆ ಡಾಕ್ಟರ್ ಕೆ ಸುಧಾಕರ್ ಅವ್ರ ಮೇಲೆ ನಾನು ನಮ್ಮ ಪಾರ್ಟಿಯಲ್ಲಿ ಅತಿ ಯಥೇಚ್ಛವಾಗಿ ಅವ್ರ ವಿರುದ್ಧ ಮಾತಾಡಿರೋ ನಾನು. ಎಲ್ಲೇ ರಾಜಕೀಯ ವೇದಿಕೆಗಳು, ಅದು ಶಿಡ್ಲಘಟ್ಟ ಸರ್ಕಲ್ ಆಗ್ಬೋದು ಅಥವಾ ಯಾವುದೋ ಒಂದು ನಮ್ಮ ರಾಜಕೀಯ ವೇದಿಕೆಗಳಲ್ಲಿ ಇರ್ಬೋದು ಅಥವಾ ಹಳ್ಳಿಗಳಿಗೆ ಹೋದಾಗಿರ್ಬೋದು, ನಾನೇ ಅತಿ ಹೆಚ್ಚು ಮಾತಾಡ್ತಾ ಇದ್ದಿದ್ದು ಅವ್ರ ವಿರುದ್ಧ, ನಾನೇ ಅತಿ ಹೆಚ್ಚು ಮಾತಾಡ್ತಾ ಇದ್ದಿದ್ದು. ಬಟ್ ಆದ್ರೆ ಒಂದೇನಂದ್ರೆ ನಾನು ಅದಕ್ಕೆ ಹೇಳಿದ್ದು, ಯಾಕೆ ಏನಂತ ಗೊತ್ತಿಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ದಾರಿ ಬಿಟ್ಟು ನಾವು ಪಕ್ಕಕ್ಕೆ ಹೋಗ್ತಾ ಇರಲ್ಲ. ಅವರು ಅದಕ್ಕೆ ಎಷ್ಟೇ ವ್ಯಕ್ತಿ ಆದ್ರೂ ಕೂಡ ಅವನಲ್ಲೂ ಕೂಡ ಒಂದು ಒಳ್ಳೆ ವ್ಯಕ್ತಿತ್ವ ಅನ್ನೋದು ಇರ್ತದೆ. ಅಂದ್ರೆ ಆ ವ್ಯಕ್ತಿಗೆ ಏನಾಗ್ಬೇಕು ಅಂದ್ರೆ ಲೂಪ್ ಹೋಲ್ ಸಿಕ್ಬೇಕು. ಲೂಪ್ ಹೋಲ್ ಸಿಕ್ತು ಅಂದ್ರೆ ಅವಾಗ ಏನಾದ್ರೂ ಒಂದು ಸಿಕ್ತಾಗ್ಲೇ ಅವ್ರ ಮೇಲೆ ಯಾರೇ ಆಗ್ಲಿ ಇದ್ ಮಾಡ್ತಕ್ಕಂಥದ್ದು. ಸೊ ಆ ಸಮಯದಲ್ಲಿ ಏನಾಯ್ತು ಅಂದ್ರೆ ನಾವೆಲ್ಲೂ ಕೂಡ ನಾವು ಅವತ್ತು ಅಷ್ಟೇ ಇವತ್ತು ಅಷ್ಟೇ ಯಾವುದನ್ನು ಕೂಡ ನಾವು ದಾರಿ ಬಿಟ್ಟು ಪಕ್ಕದಾರಿಗೆ ಹೋಗೋದು, ನಾನು ಹೇಳಿದ್ನಲ್ಲ, ಇವು ಮೂರು, ಹೆಣ್ಣು ಹೊನ್ನು ಮಣ್ಣು, ಇವು ಮೂರಿಂದನೂ ಕೂಡ ನಾವು ದೂರ ಇರ್ತೀವಿ, ದೂರ ಇರಬೇಕು. ಅವಾಗ ನಮಗೆ ಒಂದು ಇದಾಗ್ತದೆ. ಮತ್ತೆ ಎಲ್ಲನೂ ಕೂಡ ನನ್ನ ಮೇಲೆ ಅವರು ಟಾರ್ಗೆಟ್ ಮಾಡಿಲ್ಲ. ನೀವು ಅವಾಗ ಒಂದು ಮಾತು ಹೇಳಿದ್ರೆ ನಿಮ್ಮ ಮೇಲೆ ಏನಾದ್ರು ಟಾರ್ಗೆಟ್ ಮಾಡ್ದ ಅಂತ, ಖಂಡಿತವಾಗ್ಲೂ ಕೂಡ. ಅದಕ್ಕೆ ನನಗೆ ಸುಧಾಕರ್ ಅವರು ಅಂದ್ರೆ ನನಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟ. ಯಾಕಂದ್ರೆ ಯಾವತ್ತೂ ಕೂಡ ನಾವು ಅವ್ರ ವಿರುದ್ಧ ನಿರಂತರವಾಗಿ, ಮೊನ್ನೆ MP ಎಲೆಕ್ಷನ್ ಒಂದು ಬಿಟ್ರೆ ಇನ್ನು ಎಲ್ಲ ಎಲೆಕ್ಷನ್ಗಳು ಕೂಡ ಅವ್ರ ವಿರುದ್ಧನೇ ನಾವು ಮಾಡ್ಕೊಂಡ್ ಬಂದಿರೋದು. ಬಟ್ ಯಾವತ್ತೂ ಕೂಡ ನನ್ನ ಟಾರ್ಗೆಟ್ ಮಾಡಿಲ್ಲ, ಅವರು ಟಾರ್ಗೆಟ್ ಮಾಡಿಲ್ಲ. ಮತ್ತೆ ನನ್ನ ಮೇಲೆ ಇಲ್ದಿರೋದು ಅದು ಇದನ್ನು ಕೂಡ ಯಾವತ್ತೂ ಕೂಡ ಇದು ಮಾಡಿಲ್ಲ. ತಿಳ್ಕೊಂಡಿರ್ತಾರೆ ನಮ್ಮ ಬಗ್ಗೆನೂ ಕೂಡ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರ್ತಾರೆ, ಈ ವ್ಯಕ್ತಿ ಏನು ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಅವರಲ್ಲೂ ಕೂಡ ಒಳ್ಳೆ ಮನುಷ್ಯತ್ವ ಇದೆ ಅಂತ ಅರ್ಥ. ಅಲ್ಲಿಗೆ ಒಳ್ಳೆತನ ಇದೆ, ಕೆಟ್ಟವರೇನಿಲ್ಲ, ಒಳ್ಳೆತನ ಇದೆ ಅಂತ ಒಳ್ಳೆತನ ಇದೆ ಅಂತ ಅರ್ಥ ಆಗ್ತದೆ. ಯಾವತ್ತೂ ಕೂಡ ಅವರು ನನ್ನ ವಿಚಾರದಲ್ಲಿ ಯಾವತ್ತೂ ಕೂಡ ಅವರು ತಲೆಗೆ ಹಾಕೊಂಡು ತಲೆ ಕೆಡಿಸ್ಕೊಂಡು ಅಥವಾ ಏನು ಅಂತ ಹೇಳ್ಬಿಟ್ಟು ಇನ್ನೂ ಎಲ್ಲಾದ್ರೂ ಸಿಕ್ಕಿದಾಗ ಏನೋ ಕಿಲ್ರೆ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾ ಇರಲಿಲ್ಲ. ಯಾಕಂದ್ರೆ ಒಂದು ವಿರೋಧ ಪಕ್ಷ ಅಂತ ಹೇಳ್ಬಿಟ್ಟು, ಆದ್ರೂ ಅವರೇ ಏನೋ ಕಿಲ್ರೆ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು. ಮತ್ತೆ ಅವ್ರ ತಂದೆಯವರು ಕೇಶವ ರೆಡ್ಡಿ ಅವರು ಅಂದ್ರೆ ನಾನಂದ್ರೆ ತುಂಬಾ ಪ್ರೀತಿ ಅವ್ರಿಗೆ. ರಾಜಕಾರಣ ಏನೇ ಇರ್ಬೋದು, ಮಠಪ್ಪ ಏನ್ ಸಮಾಚಾರ ಬಾಗುಂಡವ, ಏಮೋ ಮಾట్లాಡ್ತಾ ಉಂಟವು, ಏಮೋ ಸೇರ್ತಾ ಉಂಟವು ಅಂತ ಹೇಳ್ಬಿಟ್ಟು ಅಂತಾರೆ. ಆ ರೀತಿ ಒಂದು ಅದಕ್ಕೆ ನಾವು ಬೆಲೆ ಕೊಡ್ತೀವಿ ಸರ್. ರಾಜಕೀಯವಾಗಿ ಮಾತಾಡ್ಬೋದು ಅಥವಾ ಇರೋ ಇಶ್ಯೂಸ್ ಮಾತಾಡಿರ್ಬೋದು, ಅದೇ ನಮ್ಗೆ ಹಂಗಂತ ಹೇಳ್ಬಿಟ್ಟು ಯಾರೋ ನಾವು ವೈಯಕ್ತಿಕವಾಗಿ ರಾಜಕೀಯವಾಗಿ ಮಾತಾಡ್ತೀನಿ. ವೈಯಕ್ತಿಕವಾಗಿ ನಾನು ಯಾರನ್ನೂ ಅಷ್ಟೇ ಎಲ್ಲೂ ಅಷ್ಟೇ ನಾನು ತೇಜವಧೆ ಮಾಡಕ್ ಹೋಗಲ್ಲ. ವೈಯಕ್ತಿಕವಾಗಿ ಇಶ್ಯೂಸ್ ಇದ್ದಾಗ ನಾವು ಮಾತಾಡ್ತೀವಿ, ಅಷ್ಟು ಬಿಟ್ರೆ ಇನ್ನೇನು ಬೇರೆ ಇನ್ನೇನಿಲ್ಲ ಸರ್. ಕಡೆದಾಗ ನಮ್ಮ ಚಿಕ್ಕಬಳ್ಳಾಪುರ ರಾಜಕೀಯ ಯಾವ ಥರ ಇದ್ರೆ ಒಳ್ಳೇದು ಸರ್ ನಿಮ್ಮ ಅನಿಸಿಕೆ ಪ್ರಕಾರ? ಸರ್ ನೋಡಿ, ಜನ ಮ್ಯಾಂಡೇಟರಿ ಇವಾಗ ನನಗೆ ಕೊಟ್ಟಿದ್ರು, ನಾನು ನಗರಸಭಾ ಸದಸ್ಯನಾಗಿದ್ದೆ, ನನ್ನ ಯೋಗ್ಯತಾನುಸಾರ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ಅದು ಎದೆ ಮುಟ್ಕೊಂಡು ಹೇಳ್ತೀನಿ. ಎಲ್ಲೂ ಕೂಡ ನಾವು ಒಂದು ಕರಪ್ಷನ್ಸ್ಗಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಎಲ್ಲೂ ಕೂಡ ನಗರಸಭೆಯಲ್ಲಿ ನಾನು ಅವಕಾಶ ಮಾಡಿಕೊಟ್ಟಿಲ್ಲ. ಅದು ವಾರ್ಡಲ್ಲೇ ಆಗ್ಬೋದು. ಅವಕಾಶ ಸಿಕ್ಕಿದಾಗ ನಾವು ಅದನ್ನು ನೀಟಾಗಿ ಅದು ಕೆಲವು ಡೆವಲಪ್ಮೆಂಟ್ ವರ್ಕ್ಸ್ ಮಾಡಿದಾಗ ಅಲ್ಲೇನೋ ಒಂದು ಕಡೆ ಏನು ಮಾಡ್ತಾರೆ, ಈಗ ನಾವೆಲ್ಲೋ ಒಂದು ಕಡೆ ಅವ್ರ ಹತ್ರ ಕಮಿಟ್ಮೆಂಟ್ಗಳಾಗೋದು ಈ ರೀತಿ ಆದಾಗ ಏನು ಮಾಡ್ತಾರೆ, ಅಲ್ಲಿನ ಒಂದು ಕ್ವಾಂಟಿಟಿ ಕೆಟ್ಟೋಗ್ತದೆ, ಜನ ನಮ್ಮನ್ನು ಬೈಕೊಂತಾರೆ. ಸೊ ಅದಕ್ಕೆ ನಾವು ಎಲ್ಲೂ ಕೂಡ ಅದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ನಾನು ಹೇಳೋದೇನೆಂದರೆ, ಇವತ್ತು ಮುಂದಿನ ರಾಜಕಾರಣ ಯಾರೇ ಮಾಡಬೇಕಾದ್ರೂ ಯಾರೇ ನಿಲ್ಲಬೇಕಾದ್ರೂ ಕೂಡ ಅವರ ವ್ಯಕ್ತಿತ್ವದ ಮೇಲೆ ನಿಲ್ಲಬೇಕಾಗ್ತದೆ. ಆಮೇಲೆ ಮಾನ್ಯ ಪ್ರದೀಪ್ ಈಶ್ವರ್ ಅವ್ರಿಗೆ ತಿರುಗಿ ನಿಮ್ಮ ವಾಹಿನಿಯಲ್ಲಿ ನನಗೆ ಇವತ್ತುವರೆಗೂ ಕೂಡ ಸಿಕ್ಕಿಲ್ಲ. ನಿಮ್ಗೊಂದು ಇನ್ನೊಂದು ಮಾಹಿತಿ ಇರಲಿ ಸರ್, ನಾನು ಯಾವ ಡಾಕ್ಟರ್ ಸುಧಾಕರ್ ಅವ್ರ ಹತ್ರ ಆಗಲಿ ಇವತ್ತುವರೆಗೂ ಹೋಗಿ ಸರ್ ನನಗೆ ಇಂಥ ಕೆಲಸ ಆಗ್ಬೇಕು, ನನ್ನ ಪರ್ಸನಲ್ ಕೆಲಸನೇ ಅಲ್ಲ, ವಾರ್ಡ್ ವಿಚಾರದಲ್ಲೂ ಕೂಡ ನಾನು ಹೋಗಿಲ್ಲ. ನಾನು ಒಬ್ಬ ನಗರಸಭಾ ಸದಸ್ಯನಾಗಿ ಧ್ವನಿ ಮಾಡಿ, ನೀವು ಕೂಡ ನೋಡಿರ್ತೀರಿ, ನಾನು ಅಲ್ಲೇ ನಗರಸಭೆಯಲ್ಲೇ ಮೀಟಿಂಗ್ಗಳಲ್ಲಿ ಧ್ವನಿ ಮಾಡಿ ನಾನು ವರ್ಕ್ಸ್ ಮಾಡಿಸ್ಕೊಂಡು ನಾನು ಏನ್ ಬೇಕೋ ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ ಹೊರತು ವರ್ಕ್ಸ್ನ. ಇವತ್ತು ಪ್ರದೀಪ್ ಈಶ್ವರ್ ಅವರು ಇಷ್ಟು ವರ್ಷ ಆಗಿದೆ, ಅವರೇ ಹೇಳ್ತಾರೆ ಸರ್ ಏನಾದ್ರು ಇದ್ರೆ ಕೆಲಸ ಬನ್ನಿ ಸಾರ್ ಅಂತಾರೆ ಪ್ರದೀಪ್ ಈಶ್ವರ್. ನಾನು ಇವತ್ತುವರೆಗೂ ಕೂಡ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಅಥವಾ ಚಿಕ್ಕಬಳ್ಳಾಪುರದಲ್ಲೂ ಅಷ್ಟೇ ಕಾರ್ಯಕ್ರಮಗಳಲ್ಲಿ ಬಿಟ್ರೆ ಇನ್ನೆಲ್ಲೂ ಕೂಡ ಅವ್ರನ್ನ ನಾನು ಖಂಡಿತವಾಗ್ಲೂ ಕೂಡ ಅವ್ರನ್ನ ಭೇಟಿ ಮಾಡಿಲ್ಲ. ಸರ್ ನನಗೆ ಇಂಥ ಕೆಲಸ ಮಾಡಿಕೊಡಿ ಅಥವಾ ನನಗೆ ಇನ್ನೇನೋ ಮಾಡಿಕೊಡಿ ಅಂತ. ಯಾಕೆ ಅಂದರೆ ನಮ್ಗೆ ಆ ಥರ ಏನು ನಂದೇನು ರಿಯಲ್ ಎಸ್ಟೇಟೋ ಅಥವಾ ನಂದು ಏನೋ ಇನ್ನೇನೋ ಡೆವಲಪ್ಮೆಂಟು ಅಥವಾ ಇನ್ನೊಂದು ಆ ಥರದ್ದಿಲ್ಲ. ನನಗಿರ್ತಕ್ಕಂಥದ್ದು ಒಂದು ಅಡ್ವೊಕೇಟ್ ಪ್ರೊಫೆಷನ್ನು, ಎರಡನೇದು ಒಂದು ರೈತ, ಮೂಲತಃ ರೈತ. ನಮ್ಮದು ಲ್ಯಾಂಡ್ ಲಾರ್ಡ್ಸು, ಹೇಳ್ಕೋಬಾರ್ದು, ಲ್ಯಾಂಡ್ ಲಾರ್ಡ್ಸು. ನಮ್ಮದೇ ಆಗಿರ್ತಕ್ಕಂಥ ಕೆಲಸಗಳು ಮಾಡಿಕೊಂಡು ನಮ್ಮದೇ ಆಗಿರ್ತಕ್ಕ ಈ ಎರಡರಲ್ಲಿ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ನಾನು ನಿಮ್ಮ ವಾಹಿನಿ ಮೂಲಕ, ಸುಮನ್ ಟಿವಿ ಮೂಲಕ ಪ್ರದೀಪ್ ಈಶ್ವರ್ ಅವ್ರಿಗೆ ನಾನು ಯಾವಾಗೋ ಒಂದು 7 ವರ್ಷದಲ್ಲಿ ಅಡ್ವೈಸ್ ಮಾಡಿದ್ದು. ಈಗ ನಾನೊಂದು ಅವ್ರಿಗೆ ಒಳ್ಳೆ ಸಲಹೆ ಕೊಡ್ತಾ ಇದ್ದೀನಿ ನಿಮ್ಮ ಮೂಲಕ, ಯಾಕಂದ್ರೆ ಅವ್ರು ನನಗೆ ಸಿಕ್ಕಿಲ್ಲ. ನನ್ನ ಸಲಹೆ ಏನಂದ್ರೆ, ದಯವಿಟ್ಟು
ನೀವು ಯಾವುದೋ ಅಂಬಾ ಆಂಬುಲೆನ್ಸ್ ಬಿಟ್ಟಿದ್ದೀರಿ, ಒಳ್ಳೇದು. ಮತ್ತೆ ಅದ್ಯಾವುದೋ ನಮಸ್ತೆ ಚಿಕ್ಕಬಳ್ಳಾಪುರ, ಮತ್ತೆ ಇನ್ನೊಂದು ಯಾವುದೋ ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ. ಮತ್ತೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಿ. ಮತ್ತೆ ಜೊತೆಗೆ ಇವತ್ತು ನೀವು ಶಾಸಕರಾಗಿದ್ದೀರಿ. ಎಂಟರ್ ವಾಸ್ತವಾಂಶಗಳು ಹೇಳ್ತಾ ಇದ್ದೀನಿ, ನಾನು ಯಾರ ವಿರುದ್ಧ ಪರ ಅಲ್ಲ. ಶಾಸಕರಾಗಿದ್ದೀರಾ ನೀವು. ಎಲ್ಲೂ ಕೂಡ ಯಾರನ್ನೂ ಟಾರ್ಗೆಟ್ ಮಾಡ್ಕೊಂಡು ನೋಡಿ, ಇವತ್ತು ಪ್ರತಿಯೊಬ್ಬರೂ ಕೂಡ ಧ್ವನಿ ಮಾಡ್ತಾರೆ. ಅದು ನಿಮ್ಮ ವಿರುದ್ಧ ಆಗ್ಬೋದು, ಇನ್ನೊಂದಾಗ್ಬೋದು, ಅಲ್ಲಿ ಫ್ರೀ ಇದೆ. ಆಮೇಲೆ ಯಾರ ಮೇಲೂ ನೀವು ಟಾರ್ಗೆಟ್ ಮಾಡಿ ಕೇಸ್ಗಳು ಹಾಕ್ಸೋದು ಇನ್ನೊಂದು ಕೂಡ ಮಾಡ್ತಾ ಇಲ್ಲ, ಯಾರ ಮೇಲೂ ಇಲ್ಲ. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ನೀವು ತಾಲೂಕು ಆಫೀಸ್ ಆಗ್ಬೋದು, DC ಆಫೀಸ್ ಆಗ್ಬೋದು, ಅಥವಾ ಇನ್ನೊಂದು ಹತ್ರ ಆಗ್ಬೋದು, ವಾಲಂಟ್ರಿಗೆ ಯಾವುದೇ ಒಬ್ಬ ವ್ಯಕ್ತಿ ಹೋಗಿ, ಸಾಮಾನ್ಯ ವ್ಯಕ್ತಿನೂ ಹೋಗಿ ಕೆಲಸಗಳು ಮಾಡ್ಕೊ ಬರ್ಬೋದು. ಅಲ್ಲಿ ಇವರೇ ಬೇಕು, ಅವರೇ ಬೇಕು, ಅವ್ರು ಹೇಳಿದ್ರೆ ಮಾತ್ರ ಕೆಲಸ ಆಗ್ತದೆ ಅಂತಕ್ಕಂಥದ್ದು ಕೂಡ ಇಲ್ಲ. ಇವೆಲ್ಲ ನಾನು ಟ್ರೂ ಫ್ಯಾಕ್ಟ್, ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. ಆದರೆ ಶಾಸಕರಾಗಿರ್ತಕ್ಕಂಥವ್ರು ನೀವು ಅವತ್ತು ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಯಾರು ನಿಮ್ಮ ಜೊತೆ ನಿಂತ್ಕೊಂಡಿದ್ರು, ನಾನಾಗಲೇ ಒಂದು ಮಾತು ಹೇಳಿದೆ, ಇವತ್ತು ವಕೀಲರುಗಳು ಅವತ್ತು ಯಾರೋ ಜೊತೆ ಇದ್ದವರು ಇವತ್ತು ನಿಮ್ಮ ಜೊತೆಲಿದ್ದಾರೆ. ಅವತ್ತು ಎಲ್ಲೋ ವಕಾಲತ್ತು ಹಾಕಿದ್ದವರು ಇವತ್ತು ನಾವು ವಕಾಲತ್ತುಗಳು ಹಾಕಿರೋರು ಯಾವತ್ತು ನಿಮ್ಮ ಮುಂದೆ ನಾವು ಬಂದಿಲ್ಲ, ಸರ್ ನಮ್ಗಿಂತ ಸಹಾಯ ಮಾಡಿ ಅದು ಇದು ಅಂತ ಹೇಳ್ಬಿಟ್ಟು ನಾವು ಇವತ್ತಿಗೂ ಬಂದಿಲ್ಲ. ಮುಂದೆ ಆ ಸಮಯ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಂತೀನಿ, ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ನಮ್ಗೆ ಆ ಥರ ಏನು ಅದು ಇದು ಇಲ್ಲ ಆಗಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ನಾನು ಹೇಳ್ತಕ್ಕಂಥದ್ದು, ನೀವು ನಿಮ್ಮ ಕಷ್ಟ ಕಾಲದಲ್ಲಿ ಯಾರಾಗಿದ್ದಾರೆ ಅವ್ರನ್ನ ಮರಿಬೇಡಿ. ಹೌದೌದು, ಅವತ್ತಿನ ದಿನ ನಿಮ್ ಕಷ್ಟ ಕಾಲದಲ್ಲಿ ಯಾರ್ಯಾರಾಗಿದ್ರು ಅವ್ರನ್ನ ದಯವಿಟ್ಟು ನೀವು ಕೈ ಬಿಡಬೇಡಿ. ಯಾರನ್ನೇ ಆಗ್ಲಿ, ಅವ್ರಿಗೇನು ನೀವೇನು ದುಡ್ಡು ಕೊಡ್ಬೇಕಾಗಿಲ್ಲ, ಅಥವಾ ಇನ್ನೇನೋ ಮಾಡಿ ಕೊಡ್ಬೇಕಾಗಿಲ್ಲ, ಅಥವಾ ಸೈಟ್ ಕೊಡ್ಬೇಕಾಗಿಲ್ಲ, ಏನಿಲ್ಲ. ಪ್ರೀತಿ ವಿಶ್ವಾಸದಿಂದ ತಗೊಳ್ಳಿ ಅವ್ರನ್ನ, ಮಾತಾಡಿ. ನೀವೇ ಪ್ರೀತಿ ವಿಶ್ವಾಸದಿಂದ ಕಾಣಿ ಅವ್ರನ್ನ. ಮತ್ತೆ ನಿಮ್ಮ ಎಲೆಕ್ಷನ್ಗೆ ಯಾರ್ಯಾರು ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅವ್ರನ್ನೆಲ್ಲನೂ ಕೂಡ ನೀವು ಗೌರವಯುತವಾಗಿ ಕಾಣ್ತಕ್ಕಂಥ ಕೆಲಸ ಮಾಡಿ. ಇವತ್ತು ಲೀಡರ್ಗಳಿದ್ರೆ ನೀವು, ಮತದಾರರು ಬೇಕು, ಲೀಡರ್ಗಳು ಬೇಕು. ಇದರಲ್ಲಿ ಈ ಲಿಂಕಲ್ಲಿ ನನ್ನ ಅಡ್ವೈಸು, ನೀವು ಮತದಾರನ ಬಿಟ್ಟು ಲೀಡರ್ ಹತ್ರ ಹೋದ್ರೂ ನಿಮ್ಗೆ ಎಫೆಕ್ಟೇ, ಲೀಡರ್ನ ಬಿಟ್ಟು ನೀವು ಮತದಾರ ಹತ್ರ ಹೋದ್ರೂ ಕೂಡ ನಿಮ್ಗೆ ಎಫೆಕ್ಟೇ. ನೀವು ಮುಂದೆ ಏನಾದ್ರು ಕಂಟೆಸ್ಟ್ ಮಾಡಂಗಿದ್ರೆ, ಮಾಡಲಿಲ್ಲ ಅಂದ್ರೆ ಅದು ನನಗೆ ಗೊತ್ತಿಲ್ಲ. ನೀವು ಮುಂದೆ ಕಂಟೆಸ್ಟ್ ಮಾಡಬೇಕು, ನಾನು ರಾಜಕೀಯದಲ್ಲಿ ಇರಬೇಕು ಅನ್ನಂಗಿದ್ರೆ, ನೀವು ಎಲ್ಲರೂ ಪಾಪ ದುಡ್ದಿರ್ತಕ್ಕಂಥವ್ರು ಜಾತ್ಯತೀತವಾಗಿ ನಿಮ್ಗೆ ದುಡ್ದಿದ್ದಾರೆ. ಅದರಲ್ಲೂ ಮೇಜರ್ ಏನಪ್ಪಾ ಅಂತಂದ್ರೆ, ನಿಮಗೆ ಯಾವುದು SC/ST ಓಟು, ಮತ್ತೆ ಮುಸಲ್ಮಾನರ ಓಟು, ಮತ್ತೆ ಹಿಂದುಳಿದ ವರ್ಗಗಳ ಓಟು, ಹೈಯೆಸ್ಟ್ ಮೆಜಾರಿಟಿ ಓಟು ನಿಮ್ಗೆ ಬಿತ್ತು. ಇವತ್ತು ನೀವು ಅವ್ರನ್ನೆಲ್ಲ ಗುರುತಿಸ್ತಕ್ಕಂಥ ಕೆಲಸ ಮಾಡಿ. ನೀವು ಯಾರೇ ಆಗ್ಬೋದು, ಗುರುತಿಸ್ತಕ್ಕಂಥ ಕೆಲಸ ಮಾಡಿ. ಇವತ್ತು SC/STಗಳಿಗೆ ನೀವೇನ್ ಮಾಡಿದ್ದೀರಿ? ನೀವು ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ರಿ, ಸಂತೋಷ. ಗೆದ್ದಿರಿ, ಸಂತೋಷ. ನೀವು ಇನ್ನೂ ಬೆಳೀರಿ, ನೀವು ಮುಖ್ಯಮಂತ್ರಿ ಆಗ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಯಾರೋ ನಮ್ಮ ಕ್ಷೇತ್ರದ ಹುಡುಗ ಒಬ್ಬ ಏನೋ ಒಂದು ಆಗಿದ್ದಾನಪ್ಪ ಅಂತ ನಾವು ಖುಷಿ ಪಡ್ತೀವಿ. ನಾವು ಯಾರೇ ಆಗ್ಲಿ ಖುಷಿ ಪಡ್ತೀವಿ. ನೀವು ಆದ್ರೆ ಗೆದ್ದ ಮೇಲೆ ಅವ್ರನ್ನ ನೀವು ವಿಶ್ವಾಸಕ್ಕೆ ತಗೊಳ್ಳೋಗ್ತಕ್ಕಂಥ ಕೆಲಸ ಮಾಡಿ. ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ಯಾವ ಸಣ್ಣ ಯಾವುದೋ ಲ್ಯಾಂಡ್ ಗ್ರಾಂಟ್ದು ಇನ್ನೊಂದು ಸಣ್ಣ ಪುಟ್ಟ ಕೊಟ್ಬಿಟ್ರೆ ನೀವು ದುಡ್ದಿರೋರು ಇವತ್ತು ಎಷ್ಟು ಜನ SC/ST ಲೀಡರ್ಗಳಿಲ್ಲ, ಮುಸಲ್ಮಾನ್ ಬಂಧುಗಳು ಎಷ್ಟು ಜನ ಇಲ್ಲ, ಅವ್ರಿಗೆಲ್ಲ ನೀವು ಏನ್ ಪೋಸ್ಟ್ಗಳು ಕೊಟ್ಟಿದ್ದೀರಾ? ನೀವು ಗುರುತಿಸಿ ಅವ್ರಿಗೆ ನೀವು ಎಲ್ಲ ಒಂದ್ ಕಡೆ ವಿಶ್ವಾಸಕ್ಕೆ ತಗೊಂಡಾಗ, ಇಲ್ಲ ಕೊನೆ ಪಕ್ಷ ನಿಮ್ಗೆ ಏನೂ ಕೊಡಕ್ಕಾಗ್ಲಿಲ್ಲ ಅಂದ್ರೂ, ಗೌರ್ಮೆಂಟ್ ಇಂದ ನೀವೊಂದು ಅವ್ರಿಗೆ ಒಳ್ಳೆ ಹುದ್ದೆಗಳು ನೀವು ಕೊಡದೇ ಇದ್ರು ಕೂಡ ನೀವು ಅಟ್ಲೀಸ್ಟ್ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿ. ಇಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ನಿಮ್ಗೆ ಇಲ್ಲ, ನಿಮ್ ಜೊತೆಲಿ ಯಾರ್ಯಾರು ಇದ್ದಾರೋ ಏನು ಮಾಹಿತಿಗಳು ಕೊಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಒಳ್ಳೆ ಹುಡುಗ ನೀವು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ನಾನು ಹತ್ತಿರದಿಂದ ಬಲ್ಲವನು, ನಾನು ನಿಮ್ ಜೊತೆ ಇದ್ದವನು. ನಾನು ನಿಮ್ಗೆ ಅಡ್ವೈಸ್ ಮಾಡೋಣ ಅಂದ್ರೆ ನಾನು ಹೇಳಿದ್ನಲ್ಲ ಆಗ್ಲೇ, ನಾನು ಪ್ರೈವೇಟ್ ಆಗಿ ಒಂದು 5 ನಿಮಿಷನೂ ಕೂಡ ಅವ್ರ ಹತ್ರ ನಾನು ಭೇಟಿ ಮಾಡೋನಲ್ಲ ಅಂತೇಳಿ. ಇಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೆ. ದೂರ ಆದ್ರೆ ಆಮೇಲೆ ಅಲ್ಲ, ಅವರು ಇದಾಗಿದ ತಕ್ಷಣ ನಾನು ಅಷ್ಟೇ, ನಮ್ಗೇನಂದ್ರೆ ನಮ್ಗೇನೋ ದೇವ್ರ ಬುದ್ಧಿ ಕೊಟ್ಟಿರ್ತಾನೆ, ಅದನ್ನ ನಾವು ಹೇಳ್ತಾ ಹೋಗ್ತೀವಿ ಅಷ್ಟೇ. ಇನ್ನೇನು ಅದ್ರಲ್ಲಿ ನಮ್ದೇ ಅಂತ ಹೇಳಕ್ ಹೋಗಲ್ಲ. ಸೊ ಹಾಗಾಗಿ ನೀವು ಎಲ್ಲಾ ಲೀಡರ್ಗಳು ನಿಮ್ಮನ್ನು ದುಡ್ದಿರ್ತಕ್ಕಂಥವ್ರು, ಅದು ಯಾವುದೇ ಜಾತಿ ಆಗ್ಬೋದು, ದುಡ್ದಿರೋರು ಇದ್ದಾರೆ, ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ಳಿ. ದಯವಿಟ್ಟು ವಿಶ್ವಾಸಕ್ಕೆ ತಗೊಳ್ಳಿ. ಮತ್ತೆ ನನ್ನ ಅಡ್ವೈಸ್ ಏನು ಅಂದ್ರೆ, ಬರೀ ಕೆಲಸಗಳು ಮಾಡ್ತಾ ಇದ್ದೀರಿ, ಇನ್ನೊಂದಷ್ಟು ಕೆಲಸಗಳು, ಮಾತುಗಳು ಸ್ವಲ್ಪ ಕಮ್ಮಿ ಮಾಡಿ ಈ ಕೆಲಸಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ರಿ. ಈ ಕೆಲವೆಲ್ಲ ನೀವು ಮೀಡಿಯಾಗಳ ಮುಂದೆ ನೀವು ಸುಮಾರು, ಯಾಕೆಂದ್ರೆ ನಿಮ್ಗೆ ಒಂದು ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇದನ್ನ ಜನನೂ ನೋಡಿ ತಿಳ್ಕೊಳ್ಳಿ, ಅವ್ರಿಗೂ ಕೂಡ ಇಲ್ಲಪ್ಪ ಒಳ್ಳೆ ಹುಡುಗ ಅಂತಕ್ಕಂಥ ಭಾವನೆ ಬರಲಿ ಅಂತೇಳಿ. ಇವತ್ತು ನೀವು ಯಾವುದೋ ಇವಾಗ ಎಲ್ಲಿ ಕಂದವಾರ ಕೆರೆ ಕೆಳಗಡೆ ರೋಡ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು 2 ವರ್ಷ ಸುಮಾರು ಒಂದು 10 ಸಾರಿ ಹೇಳಿರ್ತೀರ ಮಾಧ್ಯಮದಲ್ಲಿ, ಇನ್ನೆಲ್ಲ ಇವತ್ತು ಅವೆಲ್ಲ ಪೆಂಡಿಂಗ್ ಇದಾವೆ. ಕೆಲಸ ಮಾಡಿ ಆಮೇಲೆ ಮಾತಾಡಿ. ನೀವು ಕೆಲಸ ಮಾಡೋಕೆ ಮುಂಚೆ ದಯವಿಟ್ಟು ಕೂಡ ನೀವೇನು ಮಾತಾಡಕ್ ಹೋಗ್ಬೇಡಿ. ಅದೇನಾಗ್ತದೆ ಅಂದ್ರೆ ಬೇರೆಯವರೆಲ್ಲ
ಬೇರೆ ರೀತಿ ಅದನ್ನೇನು ಮಾಡ್ತಾರೆ ಅಂದರೆ ಅಡ್ವಾಂಟೇಜ್ಗಳು ತಗೊಳ್ತಾರೆ. ವಿರೋಧಿಗಳಿಗೆ ಎಲ್ಲೋ ಒಂದು ಕಡೆ ಅದು ಅಡ್ವೈಸ್ ಸಿಗ್ತದೆ, ಅವ್ರಿಗೊಂದು ಮಾಹಿತಿ ಸಿಗ್ತದೆ. ಮಾಹಿತಿ ಸಿಕ್ಕಿದಾಗ ಏನಾಗ್ತದೆ, ನಿಮಗೆ ಎಲ್ಲೋ ಒಂದು ಕಡೆ ಅದು ತೊಂದರೆ ಆಗ್ತಕ್ಕಂಥ ಕೆಲಸ ಆಗ್ತದೆ. ನಿಮ್ಮನ್ನ ಯಾರೋ ತುಳಿತಾರೆ, ಯಾರೋ ಮಾಡ್ತಾರೆ ಅಂದರೆ ಏನೂ ಇಲ್ದಿರೋರೇ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀರಿ ನೀವು. ಮುಂದೆ ಇನ್ನೂ ಏನಾಗ ಅಂದರೆ ಎಲ್ಲರ ಸಹಕಾರ ಇತ್ತು. ಈಗ ನೀವು ಮುಂದೆ ಇನ್ನೂ ಬೆಳಿಬೇಕು ಅಂದರೆ ಎಲ್ಲರ ಸಹಕಾರನ ತಗೊಂಡು ನೀವು ಮುಂದುವರೆದ್ರೆ ನಿಮ್ಮ ಮುಂದೆ ನೀವು ಇನ್ನೂ ಬೆಳಿಬೋದು, ಉನ್ನತ ಸ್ಥಾನದಲ್ಲಿ ಇರ್ಬೋದು. ಇಲ್ಲ ನಿಮ್ಗೆ ರಾಜಕೀಯ ಬೇಡ, ಏನೋ ನಿಮ್ದೇನೋ ಕೆಲಸ ಇದೆ ಅಂತಂದ್ರೆ ಅದು ನಿಮ್ಮ ಪರ್ಸನಲ್, ನಾವು ಅದರಲ್ಲಿ ಇದು ಮಾಡಿ. ರಾಜಕೀಯ ಬಂದಿರೋ ಯಾರು ರಾಜಕೀಯ ಬಿಟ್ಟು ಹೋಗಲ್ಲ ಸರ್, ಯಾರು ಬಿಡ್ತಾರೆ. ಹಂಗಾಗಿ ಒಳ್ಳೇದಾಗ್ಲಿ. ಮತ್ತೆ ನಾನು ಬೇರೆಯವ್ರಿಗೂ ಸಲಹೆ ಕೊಡೋದೇನೆಂದ್ರೆ, ಯಾರೋ ಒಬ್ಬ ಹುಡುಗ ಅಥವಾ ಯಾರೋ ಒಬ್ರು MLA ಆಗಿದ್ದಾರೆ ಅಂದ್ರೆ ದಯವಿಟ್ಟು ತಪ್ಪುಗಳಿದ್ರೆ, ಈಗ ನಾನು ಹೇಳ್ತಾ ಇದ್ದೀನಲ್ಲ, ನಾವು ಎಷ್ಟೋ ಸಾರಿ ಹೇಳಿ ಮಿಸ್ಟೇಕ್ಸ್ ತಿದ್ದಿದ್ದೀವಿ. ದಯವಿಟ್ಟು ತಿದ್ದಿ, ಇನ್ನೂ ವಯಸ್ಸು ಇನ್ನೂ ಗೊತ್ತಾಗಲ್ಲ, ಕೆಲವು ಅಡ್ವೈಸ್ಗಳನ್ನ ಮಾಡಿ. ಅವರು ಆಕ್ಷೇಪ ಮಾಡಲಿ ಅಥವಾ ನಮ್ಮನ್ನು ಮಾತಾಡಿದ್ರೆ ಬಿಟ್ಟು ಬಿಡಲಿ, ಏನು ಮಾಡೋಕ್ಕಾಗಲ್ಲ. ಇವತ್ತೆಲ್ಲ ನಾಳೆ ಗೊತ್ತಾಗ್ತದೆ ಅದು ಏನಂತ. ಒಳ್ಳೇದನ್ನ ಹೇಳಿದ್ರೆ ಇವತ್ತೇನಾಗ್ತಾರೆ, ಎಲ್ಲ ಜೊತೆಲ್ಲೇ ಇರ್ತಾರೆ. ಏನಕ್ಕೆ, ಈಗ ಈ ಬೆಲ್ಲ ಇರೋ ಹತ್ರ ನೊಣಗಳಿರ್ತಾವಂತೆ. ಹೌದು, ಬೆಲ್ಲ ಎಲ್ಲಿದ್ರೆ ಅಲ್ಲಿ ನೊಣಗಳಿರ್ತಾವಂತೆ. ಹಂಗೆ ಬೆಲ್ಲ ಇರೋವರೆಗೂ ಇರ್ತಾವ. ಆಮೇಲೆ ನಿಮ್ ಕಷ್ಟಕ್ಕೆ ಯಾರು ಬರೋರು? ನಿಮ್ ಕಷ್ಟಕ್ಕೆ ನಿಮ್ಗೆ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ನಿಂತ್ಕೊಂಡು ಧೈರ್ಯವಾಗಿ ನಿಂತ್ಕೊಳ್ತಕ್ಕಂಥ ಅವ್ರನ್ನ ನೀವು ಬಿಡ್ಬೇಡ್ರಿ. ನೀವು ಅವ್ರನ್ನ ಹಿಡ್ಕೊಂಡ್ರಿ, ಯಾರೇ ಆಗ್ಲಿ, ಅದು ಯಾವುದೇ ಜಾತಿ ಆಗ್ಲಿ, ಧರ್ಮ ಆಗ್ಲಿ, ಅಂಥವ್ರು ನಿಮ್ಗೆ ಗೊತ್ತಿದೆ. ಅವ್ರನ್ನ ನೀವು ಹಿಡ್ಕೊಂಡು ನೀವು ಮುಂದೆ ಹೋದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಒಳ್ಳೆ ಮುಂದೆ ಭವಿಷ್ಯ ಇರ್ತದೆ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ, ನೋಡಪ್ಪ ನಾವೇನೋ ದಾರಿ ತೋರಿಸಿದ್ವಿ, ನಮ್ಮ ಭುಜಗಳ ಮೇಲೆ ಹತ್ತಿದ್ರು, ನಮ್ಮ ಭುಜಗಳನ್ನ ತುಳಿದು ಬಿಟ್ಟು ಅದನ್ನ ಹತ್ತು ಮುಂದೆ ಹೋದ ಅಂತ ಹೇಳ್ತಾರೆ. ಬಟ್ ಎಷ್ಟೇ ಹತ್ತು ಮುಂದೆ ಹೋದ್ರೂ ಕೂಡ ಅದೇನಾಗ್ತದೆ, ಅದು ಟೆಂಪರವರಿ ಕೆಳಗೆ ಬಿದ್ದೋಗ್ಬೇಕಾಗ್ತದೆ. ಮೇನ್ ಪಾಯ ಕರೆಕ್ಟ್ ಆಗಿರ್ಬೇಕಲ್ಲ. ಪಾಯ ಕರೆಕ್ಟ್ ಆಗಿರ್ಬೇಕು. ಪಾಯ ಇಲ್ಲಂದ್ರೆ ಮನೆಯಲ್ಲಿ ಸರ್ ಸ್ಟ್ರಾಂಗ್ ಇರ್ತದೆ, ಮನೇನೆ ಸ್ಟ್ರಾಂಗ್ ಇರಲ್ಲ. ಹಾಗಾಗಿ ಒಳ್ಳೆ ಮಿನಿಸ್ಟರ್ ಆಗೋ ಚಾನ್ಸಸ್ ಜಾಸ್ತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಏನೋ ಇನ್ನೊಂದು 10-15 ದಿನದ ಒಳಗಡೆ ಮಿನಿಸ್ಟರ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಆಗ್ಬೋದ್ರ? ಅವ್ರ ಪಕ್ಷದ ಆಂತರಿಕ ವಿಚಾರ ನನಗೆ ಮಾಹಿತಿ ಇಲ್ಲ. ನಾನು ಆಗ್ಲೇ ಹೇಳಿದೆ, ರಾಜಕೀಯದಿಂದ ನಾನು ಈಗ ತಟಸ್ಥವಾಗಿದ್ದೀನಿ, ದೂರ ಇದ್ದೀನಿ. ನಂದು ಪದೇ ಹೇಳ್ತಾ ಇದ್ದೀನಿ, ನಾನು ಅಡ್ವೊಕೇಟ್ ಪ್ರೊಫೆಷನ್ ಬಗ್ಗೆ ಮತ್ತೆ ನಾನು ಅಗ್ರಿಕಲ್ಚರ್ ಬಗ್ಗೆ ನಾನು ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ. ಫಸ್ಟ್ ಅಡ್ವೊಕೇಟ್ ಪ್ರೊಫೆಷನ್ ಫ್ರೀ ಇದ್ದಾಗ, ರಜಾ ಇದ್ದಾಗ ನಾನು ಅಡ್ವೊಕೇಟ್ ಪ್ರೊಫೆಷನ್ ಬಗ್ಗೆ ನಾನು ಗಮನ ಕೊಡ್ತಾ ಇದ್ದೀನಿ. ಒಂದು ವೇಳೆ ಅವ್ರೇನಾದ್ರು ಮಿನಿಸ್ಟರ್ ಆಗಿ, ಅದು ಯಾಕಂದ್ರೆ ಅವ್ರ ಪಾರ್ಟಿ ಡಿಸೈಡ್ ಮಾಡ್ತಕ್ಕಂಥದ್ದು, ಅವ್ರ ಹೈಕಮಾಂಡ್ ಡಿಸೈಡ್ ಮಾಡ್ತಕ್ಕಂಥದ್ದು, ಅದು ಯಾವ ಆ್ಯಂಗಲ್ಗಳಲ್ಲಿ ಡಿಸೈಡ್ ಮಾಡಿ ಒಂದು ವೇಳೆ ಏನಾದರೂ ಕೊಟ್ಟರೆ ನಮಗೆಲ್ಲ ಖುಷಿನೇ. ಯಾರೋ ಒಬ್ಬರು ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಖಂಡಿತವಾಗ್ಲೂ ಕೂಡ ನಾವು ಖುಷಿ ಪಡ್ತೀವಿ. ಯಾಕೆ ಅಂದರೆ ನಮ್ಮ ಲೋಕಲ್ಲು, ನಮ್ಮಿದು ಯಾರೋ ಒಬ್ರು ಆಗಿದ್ದಾರೆ, ಸಂತೋಷ. ಹಾಗೆ ಇನ್ನೂ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಿ ಹೆಸರನ್ನು ತಗೊಳ್ಳಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಲಿ. ಮತ್ತು ನಿಮ್ಮ ಹತ್ರ ಯಾರ್ಯಾರು ಇದ್ದು ಈ ನಿಮಗೆ ತಪ್ಪು ಮಾಹಿತಿಗಳು, ರಾಂಗು ಅಡ್ವೈಸ್ಗಳು ಕೊಡ್ತಾ ಇದ್ದಾರೋ ಅಂಥವನ್ನೆಲ್ಲನೂ ಕೂಡ ದಯವಿಟ್ಟು ಕೂಡ ನೀವು ಬಿಟ್ಟು ನೀವು ಅಂತ ಯಾರು ರಾಂಗ್ ಅಡ್ವೈಸ್ ಕೊಡ್ತಾರೋ ಅಂಥ ಮಾತುಗಳನ್ನೆಲ್ಲ ಕೇಳಿ ಆತರ ಪಡ್ದಿರಾ ಕೆಲವು ಕರೆಕ್ಟು ವೇಸ್ ಡಿಸಿಷನ್ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಲಿ. ಮತ್ತು ಒಂದು ವೇಳೆ ಅವ್ರ ಪಾರ್ಟಿ ಏನಾದರೂ ಮಿನಿಸ್ಟರ್ ಮಾಡಿದ್ರೆ, ಈಗ ನಮ್ಮ ಲೋಕಲ್ಲು, ನಮ್ಮ ಚಿಕ್ಕಬಳ್ಳಾಪುರ ಯಾರೋ ಒಬ್ರು ಆಗ್ತಾರೆ ಅಂದರೆ ನಮ್ಗೆ ಖುಷಿ ಅಲ್ವಾ? ಹೌದು, ಆಗಲಿ ಸರ್, ಒಳ್ಳೆಯದು, ಸಂತೋಷ, ಚೆನ್ನಾಗಿರಲಿ. ಯಾಕಂದರೆ ಯಾರಿಗೂ ತೊಂದರೆ ಕೊಡ್ತಕ್ಕಂಥ ವ್ಯಕ್ತಿ ಅಲ್ಲ, ಮಾತಾಡ್ತಾರಷ್ಟೇ. ನನ್ನ ಮಾತು ಪ್ರಕಾರ ಮಾತಾಡ್ತಾರೆ, ಬಟ್ ಯಾರಿಗೂ ತೊಂದರೆ ಕೊಡೋ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ, ಖಂಡಿತವಾಗ್ಲೂ. ಅವರು ಆ ಥರ ತೊಂದರೆ ಕೊಡೋ ವ್ಯಕ್ತಿ ಆದರೆ ಇವತ್ತು ಘಂಟಾಘೋಷವಾಗಿ ಯಾರನ್ನೂ ಕೂಡ ಪಬ್ಲಿಕ್ಕಲ್ಲಿ ಮಾತಾಡ್ತಾ ಇರಲಿಲ್ಲ. ಓಪನ್ ಆಗಿ ಒಂದು ಸ್ಟ್ರೈಕ್ ಆಗಲಿ, ಇನ್ನೊಂದಾಗಲಿ, ಪ್ರದೀಪ್ ಈಶ್ವರ್ ಅವ್ರ ವಿರುದ್ಧನೂ ಮಾತಾಡೋರು ಇದ್ದಾರೆ. ಒಂದು ಸ್ಟ್ರೈಕ್ ಮಾಡ್ತಾರೆ, ಒಂದು ಇನ್ನೊಂದು ಮಾಡ್ತಾರೆ. ಅಂತ ವಾತಾವರಣ ಅಂದ್ರೆ ಅಲ್ಲಿಗೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ಅವಕಾಶಗಳು ಕೂಡ ಮುಕ್ತವಾಗಿ ಇದು ಮಾಡಬೇಕು ಇದೆ. ಬೇಡ, ನಾನೇ ಸುಮಾರು ನೈಟು ಹೊಡೆದಿದ್ನಿ. ಅವ್ರು ಮಾಡಿರೋ ತಪ್ಪು ಅಂತ ನಾನು ಎತ್ತು ತೋರಿಸಿದ್ನಿ. ಅವ್ರು ಒಳ್ಳೇದು ಮಾಡಿದ್ರೆ ತೋರಿಸಿದ್ನಿ. ಬಟ್ ನಾವೇನಂದ್ರೆ ನಾರ್ಮಲ್ ಆಗಿದ್ವಿ. ಸೊ ನಮ್ಮ ಹತ್ರ ಯಾರು ತೊಂದರೆ ಕೊಡ್ತಾ ಇಲ್ಲ ಸರ್. ಇಲ್ಲ, ಈಗ ಫೀಸ್ಫುಲ್ ಆಗಿದೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಏನು ಒಂಚೂರಿಲ್ಲ. ಮತ್ತೆ ಡೆವಲಪ್ಮೆಂಟ್ಸ್ ಒಂದು ವಿಚಾರದಲ್ಲಿ ಇನ್ನೊಂದು ಏನಂದ್ರೆ, ನಿಮ್ಮದೇ ಸರ್ಕಾರ ಇದೆ, ಸಿದ್ದರಾಮಯ್ಯವ್ರ ಹತ್ರ ಅಥವಾ DK ಶಿವಕುಮಾರ್ ಅವ್ರ ಹತ್ರ ಅಥವಾ ಉಸ್ತುವಾರಿಗಳ ಹತ್ರ, ಸರ್ ನನ್ನ ಕ್ಷೇತ್ರಕ್ಕೆ ಹಿಂಗೆ ಬೇಕು, ನನ್ನ ಮೇಲೆ ವಿಶ್ವಾಸ ಇಟ್ಟು ಬಟ್ ಯಾವುದೋ ಒಂದು ವಿಶ್ವಾಸ ಮೇಲೆ ಇಟ್ಟೆ ಓಟ್ ಬರೋದು, ಸುಮ್ಮನೆ ಬರಲ್ಲ. ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ, ಅವ್ರ ಋಣ ತೀರಿಸಬೇಕು, ನನಗಿಷ್ಟು 106 ಕೋಟಿ ಬೇಕು ನನ್ನ ಕ್ಷೇತ್ರಕ್ಕೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕೂಡ ನೀವು ಇದು ಮಾಡಿಕೊಂಡು ನೀವು ಅದನ್ನ ಬಗ್ಗೆ, ಯಾಕಂದ್ರೆ ಫಸ್ಟ್ ಟೈಮ್ MLA ಆಗಿದ್ದಾರೆ, ಇವ್ರಿಗೆ ಅಷ್ಟು ಏನು ನಾಲೆಡ್ಜು, ಪಾಪ ಅವರೇ ಹೇಳಿದ್ದಾರೆ, ನಾಲೆಡ್ಜು ನನಗೆ ಯಾವ ಥರ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಪ್ರತಿಯೊಬ್ಬರಿಗೂ ಕೂಡ ಸಮಯಾವಕಾಶ ಬೇಕಾಗ್ತದೆ. ಯಾವ ಇಲಾಖೆಯಲ್ಲಿ ಯಾವ ಥರ ಸ್ಕೀಮ್ಗಳು ಏನು, ಯಾವ ಥರ ತರಬೇಕು ಏನು ಅಂತ ಹೇಳ್ಬಿಟ್ಟು ಅನುಭವ ಬೇಕಾಗ್ತದೆ. ಹುಟ್ಟಿದ ತಕ್ಷಣ ಮಗು ನಡೆದು ಬಿಡಲ್ಲ, ಅದು ಎದ್ದು ಬಿದ್ದೇ ನಡೆಯೋದು. ಸೊ ಹಾಗಾಗಿ
ಅವ್ರಿಗೆ ಹೇಳ್ತಕ್ಕಂಥದ್ದು ಏನಂದ್ರೆ ಇಲಾಖೆಗಳಲ್ಲಿ ನೀವು ಮಿನಿಸ್ಟರ್ಗಳನ್ನ ಹಿಡಿದು ಒಳ್ಳೊಳ್ಳೆ ಫಂಡ್ಸ್ ತಂದು ಹಾಕಿ ಇನ್ನೂ ಡೆವಲಪ್ಮೆಂಟ್ ಆಗ್ಬೇಕಾಗಿರೋದು ಜಾಸ್ತಿ ಇದೆ. ಮತ್ತೆ ಇಂಡಸ್ಟ್ರಿಯಲ್ ತನ್ನಿ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕೈಗಾರಿಕೆಗಳು ತಂದ್ರೆ ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಜಾಗ ಎಲ್ಲಿದೆಯೋ ಅಲ್ಲಿ ಹುಡುಕಿ, ಇಲ್ಲ ಯಾರಾದ್ರೂ ರೈತರು ಕೊಡೋ ಇಚ್ಛಾಶಕ್ತಿ ಇದ್ರೆ ಈಸ್ಕೊಂಡು ಅಂತ ಕಡೆ ಇಂಡಸ್ಟ್ರಿಯಲ್ಗಳು ತಂದ್ರೆ ಖಂಡಿತನೂ ಕೂಡ ಏನಾಗ್ತದೆ, ಇವತ್ತು ಯಾರು ನಿರುದ್ಯೋಗಿಗಳಿದ್ದಾರೆ, ಎಸ್ಪೆಷಲಿ ನಿರುದ್ಯೋಗಿಗಳಿದ್ದಾರೆ, ಅವ್ರಿಗೆ ಉದ್ಯೋಗಗಳು ಸಿಗ್ತದೆ. ಪಾಪ ಅವ್ರ ಕುಟುಂಬಗಳನ್ನ ಪೋಷಣೆ ಮಾಡ್ತಕ್ಕಂಥ ಕೆಲಸ ಸಿಗ್ತದೆ. ಸೊ ಇಂಥದೇ ಕಡೆ ತಾವು ಒತ್ತು ಕೊಡ್ರಿ. ಮಾಡ್ಬೇಕಾಗಿರೋದು ತುಂಬಾ ಇದೆ. ಅಂಥದ್ದು ಮಾಡಿದ್ರೆ ಈ MLA ಪೋಸ್ಟು ಇಲ್ಲ ನನ್ನ ಪೋಸ್ಟ್ ಯಾವುದು ಶಾಶ್ವತ ಅಲ್ಲ, ಎಲ್ಲ ಎರಡೆರಡು ದಿನನೇ ಸರ್. ಆದ್ರೆ ಇದ್ದಾಗ ನಾವು ಏನ್ ಮಾಡಿದ್ವಿ ಅನ್ನೋದೇ ಮುಖ್ಯ, ನಾವು ಯಾವ ರೀತಿ ಕೆಲಸ ಮಾಡಿದ್ವಿ ಅನ್ನೋದೇ ಮುಖ್ಯ. ಸೊ ಹಾಗಾಗಿ ನಿಮ್ಮದೇ ಅಧಿಕಾರ ಇದೆ. ಇವತ್ತು ನಾನು ಕೌನ್ಸಿಲರ್ ಆಗಿದ್ದೆ, ನಾವು ಗೆದ್ದಿದ್ದೆ ಇಬ್ಬರು, ಆದ್ರೂ ಸಹಿತ ಇವತ್ತು ನಮ್ಮ ಬೇರೆ ಕೌನ್ಸಿಲರ್ಗಳು ಹೇಳ್ತಾರೆ, ನೀನು ಯಾವ ತರ ನೀನು ಫಂಡ್ಸ್ ತಗೊಂಡೋಗಿ ನೀನು ಒಂದಷ್ಟು ಕೆಲಸ ಮಾಡಿದ್ಯಾ, ನೀನು ನಾವೇನು ಮಾಡೋಕ್ಕಾಗ್ಲಿಲ್ವೇ ಅಂತೇಳಿ. ನಮ್ದು ಅಧಿಕಾರ ಇಲ್ಲ, ಸೆಂಟ್ರಲ್ ಅಧಿಕಾರ ಇಲ್ಲ ಅಥವಾ ಇಲ್ಲಿ ಸ್ಟೇಟ್ ಅಲ್ಲಿ ಅಧಿಕಾರ ಇಲ್ಲ, ಮತ್ತೆ ಜೊತೆಗೆ ನಗರಸಭೆಯಲ್ಲೂ ನಮ್ಗೇನು ಅಧಿಕಾರ ಇಲ್ಲ. ಆದ್ರೂ ಸಹಿತ ನಾವು ಎಲ್ಲೇ ಆಗ್ಲಿ ಒಂದು ಪಟ್ಟು ಬಿಡದಿರ, ನಾವು ಯಾರ ಹತ್ರನೂ ಕೇಳ್ಕೊಂದಿರ ಅಲ್ಲೇ ನಗರಸಭೆಯಲ್ಲೇ ಧ್ವನಿ ಮಾಡಿ ಜನರಲ್ ಬಾಡಿ ಮೀಟಿಂಗ್ ಆಗ್ಬೋದು, ಇನ್ನೊಂದು ಹತ್ರ ಆಗ್ಬೋದು, ನನ್ನ ಕ್ಷೇತ್ರಕ್ಕಿಂತ ಅನುದಾನ ಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಎಕ್ಸ್ಪೆಷಲಿ ನಿಮ್ಮ ಮೀಡಿಯಾಗಳ ಮುಖಾಂತರ ಸರ್, ಪತ್ರಿಕೆಗಳ ಮುಖಾಂತರ ನಾನು ವಾಯ್ಸ್ ಮಾಡ್ತಾ ಇದ್ದೆ. ಅದನ್ನ ತಾವೆಲ್ಲ ತೋರಿಸಿದಾಗ ಅಂತ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ನೋಡಿ, ಈಗ UGD ಸಮಸ್ಯೆ ಇತ್ತು, ಇವತ್ತು ಒಂದಷ್ಟು ಕೋಟಿ ರಿಸರ್ವ್ ಆಗಿದೆ. ಇವಾಗ ಅದು ಎಲ್ಲ ಪ್ಲಾನಿಂಗ್ ನಡೀತಾ ಇದೆ. ಅದೇನಾದ್ರೂ ಆಗ್ಬಿಟ್ರೆ ಅದು UGD ಒಂದು ಸಮಸ್ಯೆ ಇದೆ ನನ್ನ ವಾರ್ಡಲ್ಲಿ. ಇನ್ನು ಎಂಟೈರ್ ಲೈಟ್ಸ್ ಇಂದ ಹಿಡಿದು ರೋಡ್ಸು ಮತ್ತೆ ತಿರುಗಿ ಡ್ರೈನೇಜು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫುಲ್ಫಿಲ್ ಮಾಡ್ಬಿಟ್ಟಿದ್ವಿ. ವಾಟರ್ ಸಮಸ್ಯೆ, ನಾನು ನಗರಸಭಾ ಸದಸ್ಯನಾದಾಗಂತೂ ಎಂಟೇರು ನನ್ನ ವಾರ್ಡಲ್ಲಿ ವಾಟರ್ ಸಮಸ್ಯೆ ಇತ್ತು. ಇವತ್ತು ಎಲ್ಲ ಕಡೆನೂ ಪೈಪ್ ಲೈನ್ ಹಾಕ್ಸಿ ಮನೆಗೂ ಕೂಡ ನೀರು ಹೋಗಂಗೆ ಮಾಡಿದ್ದೀನಿ ಇವತ್ತು. ಖಂಡಿತವಾಗ್ಲೂ ಕೂಡ ನಮ್ಗೆ ಏನಂದ್ರೆ ಇವತ್ತು ಹೇಳ್ಕೊಳಕ್ ನಮ್ಗೆ ಖುಷಿ ಆಗ್ತದೆ. ಅವತ್ತಿನ ಪರಿಸ್ಥಿತಿ ನಾನು ಅಲ್ಲಿ ಹೊಸದಾಗಿ ಹೋದಾಗ ಹೆಂಗಿತ್ತು, ಇವತ್ತು ಏನಿದೆ. ಬಟ್ UGD ನಾನು ಅವತ್ತು, ಯಾಕಂದ್ರೆ ಸತ್ಯಗಳು ಒಪ್ಕೋಬೇಕಾಗ್ತದೆ. UGD ಸಾಕಷ್ಟು ಶ್ರಮ ಪಟ್ಟಿದ್ದೀನಿ, ತುಂಬಾ ಹೋರಾಟ ಮಾಡಿದ್ದೀನಿ. ಇವತ್ತು ಆ ಹೋರಾಟದ ಫಲವಾಗಿ ಇವತ್ತು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಎಚ್ಚೆತ್ತುಕೊಂಡು ಇವತ್ತು ಅಮೌಂಟ್ ಅದು ಇದೆ, ಅದು ಒಂದು ಇದು ಇಂಪ್ಲಿಮೆಂಟ್ ಆಗ್ಬಿಟ್ರೆ UGD ಸಮಸ್ಯೆ ಶಾಶ್ವತವಾಗಿ ನಾನು ಆಯುಕ್ತರ ಜೊತೆನೆ ಮಾತಾಡಿದ್ದೀನಿ, ನಮ್ಮ ನಗರಸಭೆ ಆಯುಕ್ತರ ಜೊತೆನೆ ಮೀಟಿಂಗ್ ಮಾಡಿ ಮುಂದೆ ಒಂದು 40-50 ವರ್ಷ ಸಮಸ್ಯೆ ಬರಬಾರ್ದು, ಆ ರೀತಿ ಫ್ರೀ ಪ್ಲಾನ್ ಮಾಡಿಕೊಂಡು ದೂರದೃಷ್ಟಿ ಇಟ್ಕೊಂಡು ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಸರ್. ಈ ರೀತಿಯಾಗಂತ ಇದೆ. ನೆಮ್ಮದಿಯಾಗಿ ಎಲ್ಲರೂ ಕೂಡ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಸೊಸೈಟಿಯಲ್ಲಿ. ಯಾರನ್ನು ಕೂಡ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಬೇಡ್ರಿ ದಯವಿಟ್ಟು ಕೂಡ. ಯಾಕಂದ್ರೆ ನೋಡಿ, ಒಂದು ಮಾತು ಹೇಳ್ತೀನಿ, ರಾಜಕಾರಣಿಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಅಷ್ಟೇ ನಾನು ಹೇಳ್ತಕ್ಕಂಥದ್ದು. ಇವತ್ತು ನೋಡಿ, ಸಿಡುಪುಕರ ಸಿಡೆವು ಅಂತ ಹೇಳ್ಬಿಟ್ಟು ಒಂದು ತೆಲುಗಲ್ ಗಾದೆ ಇದೆ. ಒಬ್ಬರನ್ನ ಕೆಡ್ಸಕ್ ಹೋದ್ರೆ ಅವ್ರು ಕೆಟ್ಟೋಗ್ ಮೊದ್ಲೇ ನಾವು ಕೆಟ್ಟೋಗಿರ್ತೀವಿ. ಯಾಕಂದ್ರೆ ಭಗವಂತ ಅನ್ನೋನ್ ಮೇಲೆ ಇರ್ತಾನೆ. ಮಾತಾಡೋಣ, ಹೋರಾಟ ಮಾಡೋಣ. ಇವತ್ತು ನನಗೆ ರಾಜಕೀಯಕ್ಕಿಂತ ಇನ್ನೊಂದಕ್ಕಿಂತ ನಾನು ಹೋರಾಟನೇ ನನ್ಗೆ ಮುಖ್ಯ. ಇನ್ಯಾವುದು ನನ್ಗೆ ಅದು ಕೇರೆ ಮಾಡಲ್ಲ. ನಾನು ರಾಜಕಾರಣ ಇನ್ನೊಂದು ನಾನು ಕೇರೆ ಮಾಡಲ್ಲ. ಬಟ್ ಆದ್ರೆ ನಮ್ಮ ಹೋರಾಟ ನೈತಿಕವಾಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು. ಮತ್ತೆ ಯಾವನ್ ಜೊತೆನೂ ಕೂಡ ನಾವು ಇದು ಮಾಡ್ಕೋಬಾರ್ದು. ನಮ್ಮ ಹೋರಾಟದಲ್ಲಿ ನಮ್ಮ ಪ್ರಯತ್ನ ನಾವು ಮಾಡ್ಬೇಕು. ಇವತ್ತು ಬೀಜ ಹಾಕೋಣ, ಇವತ್ತು ಒಂದಿನ ಹಣ್ಣಾಗ್ತದೆ, ನಾವು ತಿನ್ನೋದು ಬೇಡ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಇಲ್ಲಿ ಯಾರು ಸಮಾಜ ತಿನ್ಲಿ. ಹಾಗಾಗಿ ಕೆಡಿಸ್ಬೇಡ್ರಿ, ಯಾರನ್ನೂ ಬಿಟ್ಟು ಬಿಡ್ರಿ. ಯಾಕ್ತಾರ, ಯಾರು ನಂಬ್ತಾರಲ್ಲ, ಅವ್ರನ್ನು ಬದುಕಲಿ, ಚೆನ್ನಾಗಿರ್ಲಿ. ಹಾಗಾಗಿ ಆ ಒಂದು ಕೆಡಿಸೋದು, ಕಾಲೆಳೆಯೋದು ಅಥವಾ ಯಾವುದೇ ವ್ಯಕ್ತಿನ ಹೀಯಾಳಿಸೋದು ಅಥವಾ ಅಡ್ವೈಸ್ ಮಾಡ್ರಿ, ಈ ರೀತಿ ಅಲ್ಲ, ಈ ರೀತಿ ಇರ್ಬೇಕಪ್ಪ, ನೀನು ತಪ್ಪುಗಳು ಮಾಡ್ತಾ ಇದೆಯಾ, ಇದು ಈಗ ನಾನು ಹೇಳ್ತಾ ಇಲ್ವಾ, ಆ ರೀತಿ ಇದು ಮಾಡ್ತಕ್ಕಂಥ ವಾತಾವರಣ ಕ್ಷೇತ್ರದ ಜನನೂ ಕೂಡ ನೆಮ್ಮದಿಯಾಗಿರ್ಬೇಕು. ನಮ್ಮ ಜಗಳಗಳಿಂದ ಕ್ಷೇತ್ರ ಜನ ನೆಮ್ಮದಿಗಳು ಕೇಳ್ಕೊಂಡು ಅವ್ರು ಕಿತ್ತಾಡ್ಕೊಂಡು ಇಡೀ ನೀವು ಹೇಳಿದ್ರಲ್ಲ ಅವಾಗ ಯಾವ್ದು ರಾಯಲಸೀಮಾ ಇನ್ನೊಂದು ಅಂತ ಬಿಟ್ಟು ಆ ರೀತಿ ಏನಾದ್ರು ಆದ್ರೆ ಯಾರು ಸರ್ ಹೊಣೆ ಜವಾಬ್ದಾರಿ? ಯಾರು ಇರ್ತಾರೆ? ಉದ್ದೇಶ ಅದೇ ಸರ್, ಆ ತರ ಆಗ್ಬಾರ್ದು, ಆಗ್ಬಾರ್ದು, ಪೀಸ್ಫುಲ್ ಆಗಿರ್ಬೇಕು. ವಾಯ್ಸ್ ಮಾಡೋಣ, ಪ್ರಜಾಪ್ರಭುತ್ವ ಹೋರಾಟ ಮಾಡೋಣ, ವಾಯ್ಸ್ ಮಾಡೋಣ, ಒಂದು ಸ್ಟ್ರೈಕ್ ಮಾಡೋಣ, ಅಥವಾ ಒಂದು ಎಚ್ಚರಿಸ್ತಕ್ಕಂಥ ಕೆಲಸ ಎಲ್ಲ ಮಾರ್ಗಗಳು ಇದೆ ಕಾನೂನಡಿಯಲ್ಲಿ. ಕಾನೂನಿನ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡೋಣ, ಏನೇ ಆಗ್ಲಿ ಮಾಡಿ ಅದನ್ನು ನಾವು ಇದು ಮಾಡೋಂಥ ಕೆಲಸ ಯಾರಿಗೇ ಆಗ್ಲಿ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಸರ್ ತುಂಬ ಧನ್ಯವಾದ ನಮ್ಮ ಪ್ರೋಗ್ರಾಮ್ ಬಂದಿದ್ದಕ್ಕೆ. ನಿಮ್ಮ ಮಾತುಗಳು, ಅಮೂಲ್ಯವಾದ ನಿಮ್ಮ ನಾಲೆಡ್ಜು ನಮ್ಮ ಸುಮನ್ ಟಿವಿ ವೀಕ್ಷಕರಿಗೆ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸರ್ ನಿಮಗೂ ಕೂಡ ಸುಮನ್ ಟಿವಿಗೆ ವಿಶೇಷವಾಗಿ, ಮತ್ತು ನಿಮಗೂ ಕೂಡ ಒಳ್ಳೆ ಐಡಿಯಾಲಜಿ ಮಾಡಿಕೊಂಡು ಒಳ್ಳೆ ಇದು ಏನು ತೆಲುಗಲ್ಲಿ ಸುಮನ್ ಟಿವಿ ಬರ್ತಾ ಇದೆ.
ಇಲ್ಲಿ ಇವತ್ತು ನೀವು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇವತ್ತು ನೀವು ಒಳ್ಳೆ ಇಶ್ಯೂಸ್ನ ತಗೊಂಡು ಹೋಗ್ತಾ ಇದ್ರಿ. ಇವತ್ತು ನಾನು ಯಾಕಂದ್ರೆ ನಿಮ್ಮ ಟಿವಿ ಬಗ್ಗೆ ನಾನು ವಿಶೇಷವಾಗಿ ಕಾಳಜಿ ಯಾಕೆ ವಹಿಸ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಮಾಧ್ಯಮಗಳ ಬಗ್ಗೆ ಮಾತಾಡಲ್ಲ, ಕೆಲವು ಯೂಟ್ಯೂಬ್ಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ ಅವ್ರ ಹತ್ರ ಒಂದು ಹಿಂಗ್ ಹಿಡಿಯೋದು, ಅವಂದೇನೋ ಒಂದು ಬಂತು ಅಂತ ಹೇಳ್ಬಿಟ್ಟು ಇನ್ನೊಂದ್ ಹತ್ರ ಹಿಡಿಯೋದು ಏನ್ ಮಾಡ್ತಾ ಇದೆ, ಕಾಂಟ್ರವರ್ಸಿ ಮಾಡಿ ಎಲ್ಲೋ ಒಂದು ಕಡೆ ಅಲ್ಲಿ ಏನಾಗ್ತಾ ಇದೆ, ವಾತಾವರಣನ ಇರ್ತಕ್ಕಂಥ ವಾತಾವರಣನ ಘರ್ಷಣೆ ಮಾಡ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ಅದನ್ನ ಹಿಡಿಯೋದು ಬಿಟ್ಟು ಸಮಾಜದಲ್ಲಿ ಯೂಟ್ಯೂಬ್ಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೂಡ ನೀವು ಹಿಡೀರಿ, ನಾನು ಬೇಡ ಅಂತ ಹೇಳಲ್ಲ. ಆದ್ರೆ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ತಳಮಟ್ಟದಲ್ಲಿ ಎಷ್ಟೋ ಸಮಸ್ಯೆಗಳಿದೆ, ಅಂತ ಸಮಸ್ಯೆಗಳನ್ನ ಅಥವಾ ತಿಳಿಯಾಗ್ಲಿಕ್ಕೆ ಏನ್ ಮಾಡ್ಬೋದು, ಅಥವಾ ಎಲ್ಲಿ ಯಾರು ಪಾಪ ಅನಾರೋಗ್ಯ ಎಲ್ಲಿ, ಅಥವಾ ಹಾಸ್ಪಿಟಲ್ ಇರ್ಬೋದು, ಇನ್ನೊಂದಿರ್ಬೋದು, ಅಥವಾ ಡೆವಲಪ್ಮೆಂಟ್ ಮನೆ ಇಲ್ದಿರೋರ್ಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲೆಲ್ಲಿ ತುಂಬಾ ಅಡೆತಡೆಗಳಾಗ್ತಾ ಇದೆ. ಎಷ್ಟು ಅಭಿವೃದ್ಧಿ ಆಗ್ತಾ ಇದೆಯೋ ಅಷ್ಟೇ ಅಡೆತಡೆಗಳನ್ನು ಕೂಡ ಆಗ್ತಾ ಇದೆ. ಡೆವಲಪ್ಮೆಂಟ್ ಆಗ್ತಾ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅಷ್ಟೇ ಅಡೆತಡೆಗಳಾಗ್ತಾ ಇದೆ. ಅಂತವನ್ನ ದಯವಿಟ್ಟು ಎತ್ತು ತೋರಿಸಿ, ಆಮೇಲೆ ಜೊತೆಗೆ ನೀವು ಆ ರೀತಿ ನೀವು ಕಾಂಟ್ರವರ್ಸಿ ಮಾಡಕ್ಕೆ ಬಿಡದಿರಾ, ನೀವು ವಿಶೇಷವಾಗಿ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಕಂಪ್ಲೀಟ್ ಆಗಿ ಒಂದೊಂದು ಇದನ್ನು ಕೂಡ ತುಂಬಾ ಚೆನ್ನಾಗಿ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ನೀವು ಇದೇ ರೀತಿ ಖಂಡಿತವಾಗ್ಲೂ ಕೂಡ ನೀವು ಕೆಲಸ ಮಾಡಿ, ನಿಮ್ಮ ಟಿವಿ ಚಾನಲ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಲಿ. ಜೊತೆಗೆ ನಾವು ಕೂಡ ಎಲ್ಲೋ ಒಂದು ಕಡೆ ನಾವು ಕೂಡ ದೇವರಲ್ಲಿ ಕೇಳ್ಕೊಂತೀವಿ, ಮತ್ತೆ ಜನನೂ ಕೂಡ ನಿಮಗೆ ಖಂಡಿತವಾಗ್ಲೂ ಕೂಡ ಆಶೀರ್ವಾದ ಮಾಡ್ತಾರೆ. ಯಾಕೆಂದ್ರೆ ಇಶ್ಯೂಸ್ನ ಮಾಡ್ಕೊಂಡು ಹೋದಾಗ ಎಲ್ಲೋ ಒಂದು ಕಡೆ ನಮ್ಗೆ ಇವತ್ತು ವ್ಯೂಸ್ ಓಡೋದು ಮುಖ್ಯ ಅಲ್ಲ. ಹೌದು, ಇವತ್ತು ಯಾವ್ದೋ ಒಂದು ರೀಲ್ಸ್ ಮಾಡಿ ಹಾಕಿದ್ರೆ ಅದು ವ್ಯೂಸ್ ಎಷ್ಟು ಬೇಕೋ ಅಷ್ಟು ಓಡುತ್ತೆ, ಒಳ್ಳೇದನ್ನ ನೋಡಲ್ಲ. ಆದ್ರೂ ಸಹಿತ ತಾವು ಒಳ್ಳೇದಕ್ಕೆ ಕಾನ್ಸಂಟ್ರೇಟ್ ಕೊಟ್ಟು ತಾವು ಮಾಡ್ತಾ ಇದ್ದೀರಿ. ಇದು ಒಳ್ಳೆ ಸರ್, ಇವತ್ತು ನಾನು ಅದೇ ಹೇಳಿದ್ದು, ಒಂದು ಬೀಜ ಹಾಕಿದ್ದೀರಾ, ಅದು ಬೆಳೀಲಿ, ಅದು ಮುಂದೆ ಜನರಿಗೆ ಅರಿವು ಮೂಡಬೇಕು, ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ಹೇಳ್ಬಿಟ್ಟು ಅದು ಅರಿವು ಮೂಡ್ತಕ್ಕಂಥ ಕೆಲಸ ನೀವು ಪ್ರಾಮಾಣಿಕವಾಗಿ ಖಂಡಿತವಾಗ್ಲೂ ಕೂಡ ಮಾಡ್ತಾ ಇದ್ದೀರಾ. ನಿಮಗೆ ಖಂಡಿತವಾಗ್ಲೂ ಕೂಡ ಸುಮನ್ ಟಿವಿಗೆ ಮತ್ತೆ ನಿಮ್ಮ ಸುಮನ್ ಟಿವಿಯಲ್ಲಿ ಯಾರ್ಯಾರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಗೆಲ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೆ ಜನನೂ ಅಷ್ಟೇ, ದಯವಿಟ್ಟು ಕೂಡ ಯಾವುದೇ ಆಗಲಿ ಒಂದು ಒಳ್ಳೆ ಇಶ್ಯೂಸ್ನ ಮಾಡ್ಕೊಂಡು ಯಾರೇ ಆಗಲಿ ಮಾಡಿದಾಗ ಇದು ಕಾಂಪಿಟೇಷನ್ ಇರ್ತದೆ, ಆದ್ರೂ ಕೂಡ ಮಾಡಿದಾಗ ಅಂಥವಕ್ಕೆ ಯಾರೇ ಆಗಲಿ ದಯವಿಟ್ಟು ಕೂಡ ಜನ ಹೆಚ್ಚಿನ ಒಂದು ಉತ್ತೇಜನವನ್ನ, ಪ್ರೋತ್ಸಾಹವನ್ನ, ಮತ್ತೆ ನೀವು ಅವ್ರಿಗೆ ಒಂದು ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಒಂದು ಹೆಚ್ಚಿನ ಒತ್ತನ್ನ ಕೊಡಿ. ಇನ್ನೂ ಹೆಚ್ಚೆಚ್ಚಿನ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಡೋದಕ್ಕೆ ಅವ್ರಿಗೆ ಉತ್ತೇಜನ ಆಗ್ತದೆ ಅಂತ ಹೇಳ್ಬಿಟ್ಟು ಜನರಲ್ಗಳನ್ನು ಕೂಡ ನಾನು ಮನವಿ ಮಾಡಿಕೊಂಡು ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಚರ್ಚೆ, ಮುಂದಿನ ಚರ್ಚೆಯಲ್ಲಿ ಮತ್ತೊಬ್ಬರ ಜೊತೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.